ಗುಡ್ ಮಾರ್ನಿಂಗ್, ನಮಸ್ಕಾರ ಕರ್ನಾಟಕ. ನೆನ್ನೆ ಮುಂದೆ ಎಲ್ಲೋ ಒಂದು ಕಡೆ ನಾವು ಸಾಧನೆ ಮಾಡಿದಾಗ ಒಂದಷ್ಟು ರೋದನೆ ತಗೊಳ್ಳೇಬೇಕಾಗತ್ತೆ. ಐ ಆಮ್ ಈಕ್ವಲಿ ಪ್ರಿಪೇರ್ಡ್. ನಾನು ಪ್ರತಿಯೊಂದು ಸಂದರ್ಭಕ್ಕೂ ನಾನು ಪ್ರಿಪೇರ್ ಆಗಿನೇ ಏನಾದರೂ ಮಾಡೋದು. ನಮಸ್ಕಾರ. ಮಾರ್ನಿಂಗ್ ಟೀ ಎಲ್ಲರಿಗೂ. ಮಾರ್ನಿಂಗ್ ಟೀ ನಮ್ಮನೆ ಟೆರಸ್ ಇದು. ಮಾರ್ನಿಂಗ್ ಟೀ. ಎಸ್. ಗುಡ್ ಮಾರ್ನಿಂಗ್. ಲವ್ ಯು ಎಲ್ಲರಿಗೂ ಪ್ರೀತಿ. ಯಾರನ್ನು ನಾವು ದ್ವೇಷ ಮಾಡೋದು ಬೇಡ. ನಮ್ಮನ್ನ ಯಾರೇ ದ್ವೇಷ ಮಾಡಿದ್ರು ನಾವ್ ಯಾರನ್ನು ದ್ವೇಷ ಮಾಡೋದು ಬೇಡ. ಯಾಕಂದ್ರೆ ನಮ್ಮ ಈ ಕರ್ನಾಟಕದಲ್ಲಿ ಕುವೆಂಪು ಅವ್ರು ಹೇಳ್ದಾಗೆ ಸರ್ವ ಜನಾಂಗದ ಶಾಂತಿ ತೋಟ. ನಾವ್ ಈ ಶಾಂತಿ ತೋಟನ ಶಾಂತಿಯಿಂದನೇ ಇಟ್ಕೊಳಕ್ಕೆ ಪ್ರಯತ್ನ ಬೀಳೋಣ. ಯಾವುದೇ ಕಾರಣಕ್ಕೂ ಯಾರೋ ಕೋಪದಲ್ಲಿ ದ್ವೇಷ ಮಾಡ್ತಾರೆ, ನಮ್ಮ ಬಗ್ಗೆ ಬೆದರಿಕೆಗಳಾಗ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ನಾವ್ ಯಾರು ತಲೆ ಕೆಡ್ಸ್ಕೊಳೋದು ಬೇಡ. ಐ ಆಮ್ ಸ್ಪೆಸಿಫಿಕಲಿ ಸ್ಪೀಕಿಂಗ್ ಅಬೌಟ್ ರಿಷಿ. ರಿಷಿ ಅನ್ನೋ ವ್ಯಕ್ತಿ ಹಾಯ್ ರಿಷಿ ಅನ್ನೋ ವ್ಯಕ್ತಿ ಶುಭೋದಯಗಳು. ಸಾರಿ, ಬಡ್ಡಿ ಇದೆ. ಲೇ ಮಿನಿ ಕುಡುಪಲ್ಲಿ ದೊಡ್ಡ ಸಿ ಅಲ್ಲ. ಈ ಅಲ್ಲಿ ಆಗ್ತಾ ಇರೋ ಕೆಟ್ಟ ಆಗ್ತಿರೋರು ಐ ಥಿಂಕ್ ಇದೇ ಲಾಸ್ಟ್ ಟೈಮು ಬ್ಲಾಕ್ ಮಾಡ್ತೀವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ ತರ ಕೆಟ್ಟ ಮೆಸೇಜ್ ಹಾಕ್ಲಿಕ್ಕೋ ಅಥವಾ ನಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಬರೀಲಿಕ್ಕೋ ಒಂದಷ್ಟು ಕಾಸು ನಿಮಗೆ ಕೊಡ್ಬೋದು. ಬಟ್ ಪ್ರಯೋಜನ ಏನ್ ಬರುತ್ತೆ? ಅಲ್ಲಿ ಯಾರೋ ಬರಿತಾ ಇದ್ದಾನೆ, ನೀನು ದೊಡ್ಡ ಗಾಂಡು, ನೀನು ಏನೋ ದ್ವೇಷ. ಇಲ್ಲ ಸಿ ಅಲ್ಲ, ಇದರಿಂದ ನಿನ್ಗೊಂದ್ ₹2 ಸಿಗ್ಬೋದು ಕಂದ. ಬಟ್ ಪ್ರಯೋಜನ ಏನ್ ಬಂತು? ಈ ಲೈವ್ ಮುಗಿದ್ಮೇಲೆ ನೀನ್ ಬ್ಲಾಕ್. ಕಮಿಂಗ್ ಡೈರೆಕ್ಟ್ಲಿ ಟು ಪಾಯಿಂಟ್, ಐ ಥಿಂಕ್ ನೆನೆ ಆ ರಿಷಿ ಅನ್ನೋರು ಒಬ್ಬ ಒಳ್ಳೆ ಬರಹಗಾರ ಅಂತ ನಾನು ಕೇಳ್ಪಟ್ಟೆ. ಬಟ್ ಈ ದರ್ಶನ್ ಪಟಾಲಂಗೆ ಬಲಿ ಯಾಕಾದ ಅಂತ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಅವ್ನು ನೆನೆ ಕೊಲೆ ಬೆದರಿಕೆ ಅಂತ ಹಾಕಿದ್ದು ರಿಷಿ ಮುಂದೆ ಬಾಯಲ್ಲಿ ಮಾತಾಡ್ದ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ದರ್ಶನ್ ಪಟಾಲಂ ಅಂಡ್ ದರ್ಶನ್ ಇದ್ದಾನೆ. ಅದ್ರ ಬಗ್ಗೆ ನಮ್ ಖಾತ್ರಿ ಇದೆ. ಬಟ್ ವಿ ವಿಲ್ ಫೈಂಡ್ ಹಿಮ್. ಈ ರಿಷಿ ಬಾಯಲ್ಲಿ ನನಗೆ ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಆ ರಿಷಿ ₹500 ₹1000 ಅಲಿತಾನಂತೆ. ಅಂದ್ರೆ ₹500 ಕೊಟ್ರೆ ₹500 ಅವನು ಬೀದಿ ಅಲಿತಾನೆ ಅಂತ ನಾನು ಕೇಳ್ಪಟ್ಟೆ. ನಾನು ಯಾರ ಬಗ್ಗೆನೂ ಕೀಳಾಗಿ ಮಾತಾಡ್ತಾ ಇಲ್ಲ. ಬಟ್ ಏನಂತಂದ್ರೆ, ಆತನ ಆರ್ಥಿಕತೆಯನ್ನ ಅಥವಾ ಆತನ ಸಂಕಟವನ್ನ ಈ ದರ್ಶನ್ ಪಟಾಲಂ ಏನಾದ್ರು ದರ್ಶನ್ ಅಂಡ್ ದರ್ಶನ್ ಪಟಾಲಂ ದುರುಪಯೋಗ ಮಾಡ್ಕೊಂಡ್ರ ಅನ್ನೋದು ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಅಂಡ್ ಯಾ ದರ್ಶನ್ ಬಗ್ಗೆ ಇವತ್ತೇ ಅಲ್ಲ, ನಾನು ಅಡ್ವೊಕೇಟ್ ಸೂರ್ಯ ಮುಕುಂದ್ ರಾಜು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಇರ್ತಾರೆ. ಅಡ್ವೊಕೇಟ್ ಸೂರ್ಯ ಮುಕುಂದ್ ರಾಜು ಕರ್ನಾಟಕ ಲಾ ಯೂನಿವರ್ಸಿಟಿಗೆ ಐ ಥಿಂಕ್ ಈಸ್ ಆಲ್ಸೋ ಮೆಂಬರ್ ಆಗಿದ್ದಾರೆ. ಕಾಂಗ್ರೆಸ್ ಲೀಗಲ್ ಸೆಲ್ಗಿದೆ. ನಾನು ಸೂರ್ಯ ತುಂಬಾ ಫ್ರೆಂಡ್ಸು. ನಾನು ಸೂರ್ಯನ ಅಂತ ಹೇಳ್ತಾ ಇದ್ದೆ, ಸೂರ್ಯ ದರ್ಶನ್ ಬರೀ ಆಕ್ಟರ್ ಅಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ಡಾನ್ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಈಸ್ ಲಿಟ್ರಲಿ ಕಂಟ್ರೋಲಿಂಗ್ ದ ಈ ಒಂದು ಫಿಲಂ ಇಂಡಸ್ಟ್ರಿನ ಒಂದು ರೌಡಿಸಮ್ ಅಲ್ಲಿ ಮತ್ತೆ ಒಂಥರ ಈ ಮಾಫಿಯಾ ಟೈಪ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಸೂರ್ಯ ಅಂತ ನಾನು ಎಷ್ಟೋ ಬಾರಿ ಸೂರ್ಯನ ಹತ್ರ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ದಟ್ಸ್ ಟ್ರೂ. ದರ್ಶನ್ಗೆ ಒಂದು ಪಟಾಲಂ ಕಟ್ಕೊಂಡವನೆ. ಸಾಯಂಕಾಲ 7 ಗಂಟೆ ಆದ್ಮೇಲೆ ಈ ಶೆಡ್ಗೆ ಯಾಕೆ ಹೋಗ್ತಾನೆ ಅಂತಂದ್ರೆ, ಆ ಶೆಡ್ ಅಲ್ಲಿ ಆ ಪಟ್ಟಣಗೆರೆ ಜಯಣ್ಣನ ಅಕ್ಕನ ಮಗನ ಅವನಲ್ಲ, ಹೆಸರು ಏನಪ್ಪ ಮರ್ತೋಗ್ಬಿಟ್ಟ. ಏನೋ ಹೆಸರು. ಅವನು ಬರೀ ರಿಕವರಿ, ಇವ್ರನ್ನ ಎತ್ತಾಕೊಂಬರೋದು ಫೈನಾನ್ಷಿಯಲ್ ಮ್ಯಾಟರ್ಗೆ, ಅವ್ರುಗಳನ್ನ ಒಡೆಯೋದು ಬಡಿಯೋದು, ಅದನ್ನ ವಿಡಿಯೋ ಮಾಡೋದು ಭಯ ಇಡ್ಸಕ್ಕೆ. ಪಟ್ಟಣಗೆರೆ ಜಯಣ್ಣನ ಅಕ್ಕನ ಮಗ ಇವನ್ ದರ್ಶನ್. ಅವನ ಯಾರಪ್ಪ ಇವನು ಮುನಿ MLA ಮುನಿರತ್ನ ನಾಯ್ಡು ಎಲ್ಲಾ ನಾಯ್ಡು ಗ್ಯಾಂಗ್ ಅವರು. ಈ ನಾಯ್ಡು ಗ್ಯಾಂಗ್ಗಳು ಆ ಶೆಡ್ ಅಲ್ಲಿ ಸೇರ್ಕೊಂಡು, ನನಗೆ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, ಆ ಶೆಡ್ ಅಲ್ಲಿ ಎಲ್ಲಾ ಕ್ರಮ ನಡೀತದೆ. ಜೊತೆನಲ್ಲಿ ನನಗೆ ಬಂದ ಮಾಹಿತಿ ಅಂತಂದ್ರೆ, ಇವ್ರ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಲಿಕ್ಕೆ, ಒಂದು ಪಾಶ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರಲ್ಲ, ಅದಕ್ಕೆ ಇವ್ರುಗಳಲ್ಲಿ ಡ್ರಗ್ ಪೆಡಲಿಂಗ್ ಆಗುತ್ತೆ ಅನ್ನೋ ಸಹ ಮಾಹಿತಿ ಇದೆ. ಅಂದ್ರೆ ಆ ಶೆಡ್ ಏನಿದೆ, ಈ ಪಟ್ಟಣಗೆರೆ ಜಯಣ್ಣನ ಶೆಡ್ ಅಂತೆ ಅದು. ಇವ್ರಿಗೆ ಯಾರಿಗೋ ಬಾಡಿಗೆ ಕೊಟ್ಟೆ, ಯಾವನಿಗೆ ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿ ಈ ಶೆಡ್ ಅಲ್ಲಿ ಮಾಡಬಾರದು ಕೃತ್ಯಗಳೆಲ್ಲ ಇವರು ಈ ಪಟಾಲಂ ಮಾಡ್ತಾರಂತ. ಇವನು ದರ್ಶನ್ ಅದಕ್ಕೆ ಒಂಥರ ಈ ಕವರೇಜ್ ಏಜೆಂಟ್ ಇದ್ದಂಗೆ. ಯಾಕಂದ್ರೆ ಇವನ್ಗೆ
ಕಾಂಗ್ರೆಸ್ ಅವರು ಕರ್ಕೊಂಡು ಹೋಗ್ತಾರೆ ಕ್ಯಾನ್ವಾಸಿಂಗ್ಗೆ, ಮುನ್ರತ್ನ ಕರ್ಕೊಂಡು ಹೋಗ್ತಾನೆ ಕ್ಯಾನ್ವಾಸಿಂಗ್ಗೆ. ಇವನ್ ತರ ಅವನು ಫಿಲಮ್ ಅಲ್ಲೂ ಇರೋ ಅಲ್ಲಿ ಇವ್ರು ಮಾಡೋ ಅಕ್ರಮಗಳಿಗೆಲ್ಲ ಇವನು ಒಂಥರ ಎಂಟದೆ ಬಂಟ ಅಂದಂಗೆ. ಆಮೇಲೆ ಇವನೇನ್ ಕಮ್ಮಿ ಆಟ ಆಡಿದಾನ ದರ್ಶನ್. ಆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿನ ಎಷ್ಟೆಷ್ಟು ಬೇಕೋ ಅಷ್ಟು ಹೀಯಾಳಿಸಿದಾನೆ ಇವನು. ಅಂದ್ರೆ ಇವನು ಎಂಟ್ರಿ ತಗೊಳಕ್ಕೆ, ಇವನು ಕನ್ನಡ ಇಂಡಸ್ಟ್ರಿನಲ್ಲಿ ಎಂಟ್ರಿ ತಗೊಳಕ್ಕೆ ಅಣ್ಣ ಅವ್ರ ಫ್ಯಾಮಿಲಿನ ಬಾಯಿಗೆ ಬಂದಾಗ ಮಾತಾಡಿದ್ದಾನೆ. ಆವತ್ತು ಆ ಬಾಯಿ ಮೇಲೆ ಹೆಜ್ಜೆ ಬೇಕಾಯ್ತಲ್ಲ ಇವನಿಗೆ, ಬಾಯಿ ಮೇಲೆ ಹೆಜ್ಜೆ ಬೇಕಾಯ್ತ? ಬೇಡ, ಏನು ಬೇಡ. ಆ ಪಾಪ ಪುನೀತ್ ಇವನ ಬಗ್ಗೆ ಅಂತೂ ಮಾತಾಡಲ್ಲ, ಇವನ್ ದರ್ಶನ್ ಬಗ್ಗೆ. ಇವನಂತರ ಇವನ್ ಏನಂತಂದ್ರ ನಾವ್ ಆಂಧ್ರ ನಾಯ್ಡು, ನಾವೆಲ್ಲ ರೌಡಿಸಮ್ಮ, ಹಂಗೆ ಮುನಿಯವ್ರ ಅಣ್ಣ ರೌಡಿ, ಕೊರಂಗು ಅವನೇ, ಇಲ್ಲೊಂದ್ ಗ್ಯಾಂಗ್ ಐತೆ, ಅಲ್ಲಿ ಜಯಣ್ಣ ಅವನೇ, ಪಟ್ಟಣಗೆರೆನಲ್ಲಿ ಜಯಣ್ಣವ್ರ ಗ್ಯಾಂಗ್ ಐತೆ, ಅಲ್ಲಿ ಬಡ್ಡಿ ಗ್ಯಾಂಗ್ ಐತೆ, ಇಲ್ಲಿ ಮಿಂಡ್ರುಕುಟ್ ಗ್ಯಾಂಗ್ ಐತೆ. ಈ ತಲೆಯಲ್ಲಿ ಇಟ್ಕೊಂಡು ಇವನು ಆಟ ಆಡೋದು. ಜೊತೆನಲ್ಲಿ ಸ್ವಲ್ಪ ಕಾಂಗ್ರೆಸ್ ಅವರು ಸಪೋರ್ಟ್ ಕೊಟ್ಟು ಸ್ವಲ್ಪ CCB ಪೊಲೀಸ್ ಅವರು ಇವರು ಸ್ವಲ್ಪ ಇವನಂತ ಚೆನ್ನಾಗ್ ಮಾತಾಡ್ತಾರೆ ಅನ್ಸುತ್ತೆ. ಆ ಒಂದು ಫೇಸ್ ಇಟ್ಕೊಂಡು ಇವನೊಂದಷ್ಟು ಗ್ಯಾಂಗ್ಗಳು ಕಟ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದಷ್ಟು ಗ್ಯಾಂಗ್ಗಳು ಕಟ್ಕೊಂಡು ಒಂದಷ್ಟು ಒಂದಷ್ಟು ಕಾಸುಗಳು ಬಿಸಾಕೋದು. ಅಂದ್ರೆ ಲಿಟ್ರಲಿ ಕನ್ನಡ ಇಂಡಸ್ಟ್ರಿನ ತನ್ನ ಇವನ್ ದರ್ಶನ್ ಈ ಬೆರಳಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ದ. ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ಈ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ಬೇಕು ಅಂತ, ಇಲ್ಲಿ ನಡೀತಿರುವ ಅಕ್ರಮಗಳಿಗೆ ಕಡಿವಾಣ ಹಾಕ್ಬೇಕು ಅಂತ. ನಿನ್ನೆ ಅವನ್ ರಿಷಿ ಮಾಡಿದ ನನಗೇನು ಆಶ್ಚರ್ಯ ಆಗ್ಲಿಲ್ಲ. ಇಟ್ಸ್ ನಾಟ್ ಎ ಸರ್ಪ್ರೈಸ್ ಫಾರ್ ಮಿ, ಬಟ್ ನಾನ್ ಪ್ರಿಪೇರ್ ಆಗಿದ್ದೆ. ಕಾರಣ ಯಾಕೆ ಅಂತಂದ್ರೆ ದರ್ಶನ್ ಒಬ್ಬ ಲುಚ್ಚಾ ಮೈಂಡ್ ಇರೋನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವನಿಗೆ ನಾನು ಬಿಗ್ ಬಾಸ್ ಎಂಟ್ರಿ ಆಗಿರೋದು ಇಷ್ಟ ಇಲ್ಲ. ಎರಡನೇದಾಗಿ ಕನ್ನಡ ಇಂಡಸ್ಟ್ರಿನ ಜಗದೀಶ್ ಟೇಕ್ ಓವರ್ ಮಾಡ್ತಾನೆ ಅಂತ ಅವನ್ಗೆ ಆಲ್ರೆಡಿ ಆ ಮನ್ಸಲ್ಲಿ ಒಂದು ಗುಮ್ ಎದ್ದಿತ್ತು. ಅವನಿಗೆ ಕನ್ನಡ ಇಂಡಸ್ಟ್ರಿನ ಅವನೇ ಕಂಟ್ರೋಲ್ ಮಾಡ್ಬೇಕು, ಕನ್ನಡ ಇಂಡಸ್ಟ್ರಿಲಿ ಅವ್ನು ಹೇಳ್ದಂಗೆ ಕೆಲಸ ಆಗ್ಬೇಕು, ಕನ್ನಡ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ಗಳು ಅವನೇನೋ ಧಮಕಿ ಹಾಕಿ ಹಾಕಿಸ್ಕೊಬೇಕು, ಈ ಮನಸ್ಥಿತಿ. ನಾನೇನು ಅಂತಂದ್ರೆ ಏನ್ ಕನ್ನಡ ಇಂಡಸ್ಟ್ರಿ ಏನ್ ಮಾಫಿಯಾನ ಲೇ? ಮಾಫಿಯಾನ ಲೇ? ಏನ ಪಟ್ಟಣಗೆರೆ ಜೈನ್ ಇದ್ಬಿಟ್ರೆ ಏನು ರೌಡಿಗಳಿಂದ ಸರ್ಕಾರ ನಡೀತಾ ಇದೆನಾ? ರೌಡಿಗಳಿಂದ ನಡೀತಾ ಇದೆ ಸರ್ಕಾರ. ಜೈನನ್ನು ಕರೆಸಿದ್ರು ಮರ್ಡರ್ ಕೇಸಲ್ಲಿ, ಬಂದ್ ಹೆಂಗ್ ಹೋದ? ಪೊಲೀಸರೇ ದೊಡ್ಡ ರೌಡಿಗಳಲ್ಲಿ. ಪೊಲೀಸರಿಗಿಂತ ದೊಡ್ಡ ರೌಡಿ ಬೇಕೇನಾ? ಕರ್ನಾಟಕದಲ್ಲಿ ಪೊಲೀಸರೇ ದೊಡ್ಡ ರೌಡಿಗಳು, ಅವ್ರಿಗಿಂತ ದೊಡ್ಡ ರೌಡಿ ಬೇಕಾ? ಪಟ್ಟಣಗೆರೆ ಜೈನ್ ಇದ್ಬಿಟ್ರೆ ಏನ? ಪಟ್ಟಣಗೆರೆ ಜೈನ್ ಇದ್ಬಿಟ್ರೆ ಏನ್ ಕಿಸು ಗುಡ್ಡಾಕತ್ತದ? ಬಡ್ಡಿ ವ್ಯವಹಾರಗಳು ಮಾಡ್ಕೊಂಡು ಬೌನ್ಸರ್ಗಳು ಇಟ್ಕೊಂಡು ಇವ್ರನ್ನ ಎತ್ತಾಕೊಂಬಂದು ತಲೆಗೆ ಬಟ್ಟೆ ಇಲ್ದವ್ರನ್ನ IT ಕಂಪನಿಯವ್ರನ್ನ ಎತ್ತಾಕೊಂಬಂದು ಆ ಶೆಡ್ ಅಲ್ಲಿ ಕೂಡ ಹಾಕಿ ಅವ್ರನ್ನ ವಿಕೃತವಾಗಿ ಹೊಡೆದು ಅದನ್ನ ವಿಡಿಯೋ ಮಾಡ್ಕೊಂಡು ಅದನ್ನ ನೋಡಿ ಮಜಾ ಮಾಡೋ ರಾಸ್ಕಲ್ಸ್ ನೀವು. ನನಗೆ ಇನ್ನೊಂದು ಮಾಹಿತಿ ಇದೆ. ಏನ ಪಟ್ಟಣಗೆರೆ ಜಯಣ್ಣನ ಅಕ್ಕನ ಮಗನೇ, ಅಲ್ಲೇನೋ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದೀರಾ ನೀವು? ಬಾಂಬೆಯಿಂದ ಬಸ್ಸಿಂದ ಬರ್ತದಂತೆ, ಯಾರ ಬಾಯಿ ಕಳಿಸ್ತಾನಂತೆ ನಿಮ್ಗೆ? ಯಾರ ಬಾಯಿ ಕಡೆಯವರು ಶೆಡ್ಗೆ ಎಲ್ಲಾ ತರ ಡ್ರಗ್ ಬರ್ತದಂತೆ ಅಲ್ಲಿಗೆ. ಅದು ಡ್ರಗ್ ಸ್ಟಾಕ್ ಯಾರ್ಡ್ ಅಂತ ಪಟ್ಟಣಗೆರೆ ಜಯಣ್ಣ. ಈ ಅಕ್ರಮಗಳು ಮಾಡಕ್ಕೋಸ್ಕರ ನಾನು ಶೆಡ್ ಬಾಡಿಗೆ ಕೊಟ್ಟಿರೋದು. CCB ಪೊಲೀಸರ ಡಿಪಾರ್ಟ್ಮೆಂಟ್ ಆಫ್ ನಾರ್ಕೋಟಿಕ್ಸ್ ಏನ್ರ ಮಾಡ್ತಾ ಇದ್ದೀರಾ ನೀವು? ಇವನೊಬ್ಬ ಆಕ್ಟ್ರು, ಅಲ್ಲೊಬ್ರು ಪುಡಾರಿಗಳು ಡ್ರಗ್ ಪೆಡ್ಲಿಂಗ್ ಮಾಡೋದಂತೆ, ಯಾವನ್ನ ಎತ್ತಾಕೊಂಬಂದು ವರ್ಕ್ ಮಾಡೋದಂತೆ. ಏನ್ ಪೇಡ್ ಗುಂಡಾಸ ಇವರು? ಇದಕ್ಕೆ ಇವನು ಡಾನ್. ಇವನು ಕನ್ನಡ ಇಂಡಸ್ಟ್ರಿಲಿ ಅಲ್ಲಿ ಜೈಲ್ಗೆ ಹೋದೆ, ಆ ಬಾಳ್ ಬಾಳ್ದೆ. ಇಲ್ಲಿ ಆ ರೇಣುಕಾ ಸ್ವಾಮಿಲಿ ಕೊನೆ ಮಾಡಿ ಯಾವನ ಕಿತ್ತೋಗಿರೋ ಪೊಲೀಸ್ ಅವನ್ಗೆ ಅಡ್ವೈಸ್ ಕೇಳಿ ತಗಲಾಕೊಂಡೆ. ಕುಮಾರಸ್ವಾಮಿ ಬಿಡ್ತಾನೆ ನಿನ್ನ? ಕುಮಾರಸ್ವಾಮಿ ಬಿಡ್ತಾನೆ ಅನ್ಕೊಂಡಿದ್ಯಾ? ಯಾರು ಕೇಂದ್ರ ಸಚಿವ ಕುಮಾರಸ್ವಾಮಿ ನಿನ್ನ ಬಿಡ್ತಾನ? 100% ಬಿಡಲ್ಲ ನಿನ್ನ. ಚೆನ್ನಾಗಿ ಗೊತ್ತಿದೆ, ನಾನು ಎತ್ತಿಕ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಮಂತವ್ರು ಪ್ರೊಟೆಕ್ಟ್ ಮಾಡಿದ್ವಿ ನಿನ್ಗೆ. ದರ್ಶನ, ನೀನು ಡಿ ಬಾಸ ಲೇ, ಮನೇಲಿ ಆ ಹೆಣ್ಮಗಳು ಚೆನ್ನಾಗ್ ನೋಡ್ಕೊಳ. ನೀನ್ ಯಾವ ಕಿತ್ತೋಗಿರೋ ಬಾಸ್? ನೀನೊಬ್ಬ ಕೊಲೆಗಾರ, ಕೊಲೆ ಆರೋಪ ಹೊತ್ತಿರೋ ಕೊಲೆಗಾರ ನೀನು. ಬೇರೆ ನೀನು ಲೇ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನೋ ಸೆಕ್ಯೂರಿಟಿ, ನೋ ಪೊಲೀಸ್. ಜಗದೀಶ್ ಮಾತಾಡ್ತಾನೆ. ನಾನು ಇಂತರ ಯಾರೋ ಗಾಂಡುಗಳು ಮಾಡ್ಕೊಂಡು ಬರೋ ನಾನು. ಐ ಆಮ್ ಎ ಮ್ಯಾನ್ ಆಫ್ ವರ್ಡ್ಸ್. ಬಾರಲ್ಲಿ ಬರ್ಬೇಕ ನಾನು ಅಲ್ಲಿಗೆ? ಯಾರನ್ನ ಕಳ್ಸ? ಯಾರ ಅವನ್ ತಲೆಗೆ ಬಟ್ಟೆ ಇಲ್ದ ಋಷಿ ಜೀವನವನ್ನ ಹಾಳು ಮಾಡ್ಕೊಂಡಿದ್ದಾನೆ. ಅವನಿಗೊಂದು 500,000 ಕೊಟ್ಟು
ಅವನ್ ಕೈಲಿ ವಿಡಿಯೋ ಮಾಡ್ಸಾಕಿದ್ಯಾ? ಯಾರೋ ವಿಡಿಯೋ ಮಾಡ್ಸಾಕಿದ್ದೋ? ಲೇ ದರ್ಶನ, ಯಾರೋ ಮಾಡ್ಸಾಕಿದ್ದು? ಯಾರು ಮಾಡ್ಸಾಕಿದ್ದು ವಿಡಿಯೋ? ಯಾಕೆ ನೀನೇ ಮಾಡೋದಲ್ವೇನಾ? ಮೀಟ್ರ್ ಇಲ್ವಾ ನಿನ್ಗೆ? ಮೀಟ್ರ್ ಇಲ್ವೇನಾ? ರಚಿತಾರಾಮ್ ಬಗ್ಗೆ ಮಾತಾಡ್ದ ನಿನಗೇನಲ್ಲಿ? ರಚಿತಾರಾಮ್ಗೂ ನಿನಗೇನು? ನಿನ್ ಮಾಫಿಯಾ ಡಾನ ನೀನು? ಇಂಡಸ್ಟ್ರಿನಲ್ಲಿ ಮಾಫಿಯಾ ಡಾನ ನೀನು? ಈಗ ಡಾನ್ಗೆ ಡಾನ್ ಬಂದಿದ್ದಾರೆ, ಈಗ ಇಂಡಸ್ಟ್ರಿಗೆ ಜಗ್ಗುದಾಗ ಬಂದಿದ್ದಾವಲ್ಲ, ತಡ್ಕೋ ನಿನ್ಗೆ. ಬಿಗ್ ಬಾಸ್ ಓನ್ಲಿ ಎಂಟ್ರಿ ಪಾಯಿಂಟ್. ಈಗ ಆಕ್ಚುಲ್ ಗೇಮ್ ಶುರು ಆಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ. ಕನ್ನಡ ಇಂಡಸ್ಟ್ರಿಲಿ ಈಗ ಗೇಮ್ ಶುರು ಆಗತ್ತಲ್ಲಿ. ದೊಡ್ಡ ಮನೆಯವ್ರು ಹೋಗ್ಬಿಟ್ರು ಅಂದ್ಬಿಟ್ಟು, ದೊಡ್ಡ ಮನೆಯವ್ರು ಒಬ್ರು ಪುನೀತ್ ಸತ್ತೋದ್ರು. ಅವ್ರ ಪಾಪ ಶಿವಣ್ಣ ಸ್ವಲ್ಪ ಯಾಕೋ ವೀಕ್ ಆಗ್ಬಿಟ್ರು. ಎರಡನೇವರು ನಿನ್ಗೆ ದೊಡ್ಡ ಮನೆಯವ್ರ ಮನೆ ಖಂಡಿತಲ್ವೇನಾ? ದರ್ಶನ, ಈಗ ದೊಡ್ಡ ಮನೆಯವ್ರನ್ನ ಅವ್ರು ಬಿಡು, ಅವ್ರು ಗೌರವಿತವಾಗೆಲ್ಲೋ ಶಿವಣ್ಣ ಮನೆ ಸಿಕ್ಕಿದ್ರು, ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿ ನೋಡಿದ್ರೆ ಶಿವಣ್ಣನ, ಶಿವರಾಜ್ ಕುಮಾರ್ ಅವ್ರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಕಾಲಿಗೆ ನಮಸ್ಕಾರ. ನಿನ್ನ ನೋಡಿದ್ರೆ ಹಿಂಗ ಇಡಿಯಟ್. ಏನೋ ನೀನು ಡಾನ್ ಏನೋ ನೀನು? ಎಷ್ಟು ಜನ ಫೋನ್ ಮಾಡ್ತಾರೆ? ಲೇ ನೀನು ದಿನ ಫೋನ್ ಮಾಡ್ಸು, ನಾನು ಒಬ್ಬನೇ ಬರ್ತೀನಿ. ಪಟ್ಟಣಗೆರೆ ಜಯಣ್ಣ ಇದ್ಬಿಟ್ರೆ ನೀನ್ ರೌಡಿನಲ್ಲಿ. ಪಟ್ಟಣಗೆರೆ ಜಯಣ್ಣ ಇನ್ನ ಹಾಕ್ಸಿಲ್ಲ, ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದ್ರೆ ನಾರ್ಕೋಟಿಕ್ಸ್ ಒಡೆ ಹೋಗ್ಬಿಡ್ತಾನೆ ಜಯಣ್ಣ. ಅಲ್ಲೆಲ್ಲ ಬರೀ ದಂಧೆನೆ ಅಂತ. ಏನ್ ಸಮಾಚಾರ? ಬೆಂಗಳೂರಲ್ಲಿ ದಂಧೆ ಮಾಡ್ತಾ ಇದೀಯಾ ಜಯಣ್ಣ? ಅಥವಾ ದಂಧೆ ಮಾಡೋರ್ಗೆ ಶೆಡ್ಯೂಲ್ ಕೊಟ್ಟಿದ್ಯಾ? ಏನಂಗಾರೆ ಮೀಟರ್ ಬಡ್ಡಿ, ಡ್ರಗ್ ಪೆಡ್ಲಿಂಗು, ರಿಕವರಿ ಬಿಟ್ರೆ ಜೀವನ ಇಲ್ಲ. ಅವನು ಮುನಿನೂ ಹಂಗೆ ಅವನೇ. ಅವನು MLA ಮುನಿ ಹೆಂಗವ್ರು, ಅಲ್ಲಿರೋ ಕ್ಯಾಟಗರಿನೇ ಹಂಗೆ ಅವ್ರೆ. ಅವ್ನ್ ಯಾರ ಹೇಳ್ತಾ ಇದ್ದ ನಂಬರ್ ಅಂದ್ರೆ ನಾನೇ ಅಂದ್ರೆ ನಂಬರು. ಆರ್ಯವರ್ಧನ್ ಹೇಳ್ತಾ ಇದ್ದ, ಆ RR ನಗರ ಕುಲಗೆಟ್ಟು ಹೋಗಿರೋ ಕಾನ್ಸ್ಟಿಟ್ಯೂನ್ಸಿ ಅಂತ ಯಾರೋ ಆರ್ಯವರ್ಧನ್ ಹೇಳ್ತಾ ಇದ್ದ. ಕರೆಕ್ಟ್ ಆಗಿ ಹೇಳಿದ್ಯಾ ಆರ್ಯವರ್ಧನ್ ಅವ್ರೆ. ಅವ್ರು ಹೇಳಿದ್ರು ಅಲ್ಲಿರೋ RR ನಗರದಿರೋ ಎಲ್ಲ ಜೈಲ್ಗೆ ಹೋಗಿ ಬರ್ತಾರೆ. ತಮ್ಮನೆ ನೋಡೋ MLA ಮುನಿನೇ ಜೈಲ್ಗೆ ಹೋಗಿ ಬಂದ. ಐ ಲವ್ ಯು ಮುನಿ. ಮುನಿ 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 ಹೆಂಗಿದ್ಯಾ ಮುನಿ? ನಿನ್ನ ಶಿಷ್ಯ ಆಸ್ಪತ್ರೆನಲ್ಲಿ ಮಲ್ಕೊಂಡವನಲ್ವ ಮುನಿ? ಮುನಿ ನಿನ್ನ ಶಿಷ್ಯ ದರ್ಶನ್ ಆಸ್ಪತ್ರೆ ಮಲ್ಗವನ. ಅವನ್ ಪಟಾಲಮ್ಮ ನನಗ್ ಫೋನ್ ಮಾಡ್ತಾರಲ್ಲ ಮುನಿ. ಏನೆಲ್ಲ ಬರೀ ರೌಡಿಸಮ್ ಆಗ್ಬಿಡ್ತಲ್ವ ನಿಮ್ದು? ಆಂಧ್ರ ಇಂದ ಬಂದು ಇಟ್ಟ ಉಣಿಸ್ಕೊಂಡೇನೋ ಒಬ್ಬ MLA ಆಗವನೆ, ಒಬ್ಬ ಆಕ್ಟರ್ ಆಗವನೆ. ಲೇ ತಿಂತಾ ಇರೋದು ಕರ್ನಾಟಕದನ್ನ, ಕುಡಿತಾ ಇರೋದು ಕಾವೇರಿ ವಾಟ್ರು. ನಿಯತ್ತಾಗಿರಲೇ, ನಿಯತ್ತಾಗಿರ. ನಾನ್ ಶಿವಣ್ಣ ಅಲ್ಲ, ಮಾನ ಮರ್ಯಾದೆ ಗಂಜಕ್ಕೆ ಸುದೀಪು ಅಲ್ಲ. ಅರ್ಥ ಆಯ್ತಾ? ಜಗ್ಗು ಅವಂದೇ ಆದ ಬ್ರ್ಯಾಂಡ್ ಇದೆ. ಬರ್ರಿ, ನನ್ನ ಬ್ರ್ಯಾಂಡು, ನನ್ನ ಪವರ್ ನಿನಗೆ ತೋರಿಸ್ತೀನಿ. ಯಾರಿಗೋ ಆವಾಜ್ ಹಾಕ್ತೀನಿ. ಉಮಾಪತಿಗೆ ತಗಡವನು ಉಮಾಪತಿ. ಯಾಕೆ ನಿನ್ನ ಫಿಲಂಗೆ ಬಂಡವಾಳ ಹಾಕ್ಬೇಕಾರೆ ಅವನ್ ತಗಡಾಗಿರ್ಲಿಲ್ಲ? ಅವನು ಉಮಾಪತಿ ನಿನ್ ತಗಡ. ಈ ತಗಡು ಬಂಡವಾಳ ಹಾಕ್ಬೇಕಾರೆ ನಿನ್ ಹೀರೋ ಮಾಡ್ಬೇಕಾರೆ, ನಿನ್ಗೆ ಕಾರ್ ತಗೊಂಡ್ಬೇಕಾರೆ ಆ ಅಣ್ಣ ಅವ್ರ ಫ್ಯಾಮಿಲಿನ ಎಷ್ಟು ಗೋಳು ಇಟ್ಕೊಂಡಿದ್ಯಾ ನೀನು? ಏನೋ ಕಾಂಪಿಟೇಷನ್? ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಏನೋ ನೀನ್ ಕಾಂಪಿಟೇಷನ್? ನೀನೊಬ್ಬ ವಿಲ್ಲನ್ ಮಗನೇ, ಈಗ ನಿಜವಾದ ವಿಲ್ಲನ್ ನೀನು. ಉರಿತಾ ಇರ್ಬೋದಲ್ಲ ನಿನ್ಗೆ? ಜಗ್ಗು ಬಾಯ್ ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ, ಉರಿತಾ ಇರ್ಬೋದಲ್ಲ? ನಿನ್ಗೆ ಉರ್ಸ್ತೀನಲ್ಲಿ, ನಿನಗೆ ಉರ್ಸ್ತೀನಿ ನಾನು ಉರ್ಸಕ್ಕೋಸ್ಕರ ಇಂಡಸ್ಟ್ರಿಗೆ ಬಂದಿರೋದು. ಡು ಯು ನೋ ವೈ ಐ ಕಮ್? Man, Darshan, do you know why I've entered the industry? To fuck the happiness of some scoundrels who are squeezing the happiness of the industry. Do you know why? This industry has been a role model for Dr. Rajkumar, Dr. Vishnuvardhan, and persons like great personalities like Amrish Anna. Bloody some scoundrels, some gundas have entered into this film industry, making that as a mafia and gundaism. Jagdish will, break this. Jaggu Dada will break this. It's an open challenge. Hey, ಕನ್ನಡ ಇಂಡಸ್ಟ್ರಿ ನಡೀತಾ ಇರೋ ಮಾಫಿಯಾ ನಾನು ನಿಲ್ಲಿಸ್ತೀನಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೀತಾ ಇದ್ದಂತ ಮಾಫಿಯಾನೇ ಹಿಡ್ದವನು. ನಿಮ್ಮನ್ ಬಿಡ್ತೀನೇನೋ? ಗುರು ಒಬ್ಬ ನೇಣು ಹಾಕೊಂಡ, ಆ ನೇಣಿಗೆ ಮರ್ಕ ಕೂಡ ಇಲ್ವಲ್ರೋ ನೀವು? ಯಾವ ದಾದನೋ ನೀವೆಲ್ಲ? ಯಾವ ಬಾಸ್ ಅಲ್ಲೇ? ಬಾಸ್ ಹಾಕಿದ್ರೆ ಹೋಗೋ, ಯಾರ ಕೈಲಿ ಕೊಲೆ ಮಾಡಿಸಿದ್ಯಲ್ಲ ಅವ್ರ ಮನೆಗೆ ಒಂದಷ್ಟು ಕಾಸು ಕೊಟ್ಬಿಡ್ ಬಾ. ಮೊದಲು ಆ ವಿಜಯಲಕ್ಷ್ಮಿಗೆ ಮರ್ಯಾದೆ ಕೊಡೋದ್ ಕಲ್ತ್ಕೋ. ನಿನಗೆ ನಾಳೆ ಕೊಡ್ಬೇಕೇನೋ? ಮಾತಾಡ್ರ ಮಾತು ಊರೆಲ್ಲ ಜಲಗಾರನ್ ಕೈಲಿ ಮಾಡಿಸ್ತೀಯಾ? ನಿನಗ್ ಮಾಡಿದ್ರೆ ಹಂಗೆ?
ಏನ ಜಲಗಾರ ಹೇ ನಿನ್ನ ಹೇ. ಹಂಸ ಎದೆ ಮೇಲೆ ಕಾಲಿಕ್ಕಿದ್ಲು, ನಾನು ಕುತ್ತಿಗೆ ಮೇಲೆ ಕಾಲಿಕ್ತೀನಿ, ಎಚ್ಚರವಾಗಿರೋ. ನಾನು ಡಿ ಬಾಸಲ್ಲಿ ಜೆ ಬಾಸು, ಬಾಸ್ ಅಂತೆ ಬಾಸು. ಮನೇಲಿರೋರು ನೆಟ್ಟಿಗೆ ನೋಡ್ಕೊಂಡು ಯೋಗ್ಯತೆ ಇಲ್ಲ. ಕನ್ನಡ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ಗಳಿಗೆ. ಹಾಯ್, ನಮಸ್ತೆ. ಮಿಸ್ಟರ್ ನಾಗರಾಜ್ ಕೃಪ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆನ್ ಆರ್ಟಿಸ್ಟ್. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂಥ, ಸಗಣಿ ಹೊಡೆದು, ದನ ಕಾದು, ಬೇಸಾಯ ಮಾಡಿ, ಮತ್ತು ಬೆಳಗ್ಗೆ ದನಗಳಿಗೆಲ್ಲ ಹುಲ್ಲು ತರೋದು. ಸುಮಾರು ಒಂದು 25-30 ಮಂದಿ ಕುಟುಂಬ ನಮ್ಮದು. 8 ಎತ್ತಿನ ಕಮ್ತ ನಮ್ಮದು. ಅಂಥ ತುಂಬು ಕುಟುಂಬದಲ್ಲಿ ಬೆಳೆದಿರೋರು ನಾವು. ತುಂಗಭದ್ರಾ ನದಿಯಲ್ಲಿ ಈಜಾಡೋದು, ಬದುಕು ಮಾಡೋದು, ಎಮ್ಮೆ ಮೈ ತೊಳೆಯೋದು, ಆಮೇಲೆ ದನ ಕಾಯೋದು, ಅದರಲ್ಲಿ ಕನ್ನಡ ಶಾಲೆಯಲ್ಲಿ ಓದೋದು. 7ನೇ ಕ್ಲಾಸ್ವರೆಗೂ ನಮ್ಮ ಮುಕ್ಕಳಗಾತ್ರಿಯಲ್ಲಿ ಕ್ಲಾಸ್ ಇತ್ತು ನಮಗೆ. ಬಸವಣ್ಣಯ್ಯನವರು, ಕೊಟ್ರಪ್ಪ ಮಾಸ್ತರ್ ಅಂತ ಇಬ್ಬರೇ ಟೀಚರ್ ನಮ್ಗೆ. 1ರಿಂದ 4ರವರೆಗೂ ಇವ್ರು ತೊಗೊಳೋರು, ಬಸವಣ್ಣಯ್ಯನವ್ರು ಸರ್, ಮಠದ ಅಂತೇಳಿ. ಮಠದ ಬಸವಣ್ಣಯ್ಯನವ್ರು ನಮ್ಮ ಗುರುಗಳು. ಪಾಪ ಅದ್ಭುತವಾದ ಕನ್ನಡ ಕಲಿಸಿದ್ರು ಅವರು. ಮತ್ತು ಕೊಟ್ರಪ್ಪ ಕೆ ಅಂತೇಳಿ ವಾಸಂದರವರು, ಹರಿಹರ ತಾಲೂಕು ವಾಸನದಿಂದ ನಡ್ಕೊಂಡು ಬರೋರು. ಅದ್ಭುತವಾದ ಇಂಗ್ಲೀಷು ಮತ್ತು ಸೂಪರ್ ಇಂಗ್ಲೀಷ್ ರೈಟಿಂಗ್ ಅವ್ರದ್ದು, ನಾಯಕರ ಪೈಕಿ ಕೆ ಕೊಟ್ರಪ್ಪ ಅಂಥೇಳಿ. ನಮ್ಮ ತಾಯಿ ತವ್ರ ಮನೆ ಊರವರು ವಾಸನದವರು. ಸೊ ಅವ್ರ ಕೈಯಲ್ಲಿ ಇಬ್ಬರೇ ಮಾಸ್ತರ್ ನಮ್ಮೂರಿಗೆ. 7 ಕ್ಲಾಸ್ಗಳಿಗೆ 2 ಮಾಸ್ತರು ಕನ್ನಡ ಶಾಲೆ. ಆಮೇಲೆ ಮೊದಲು ನಮಗೆ ಸ್ಕೂಲ್ ಇದ್ದಿಲ್ಲ. ಮಾರಮ್ಮನ ಗುಡಿ, ಬಸವಣ್ಣನ ಗುಡಿ, ಬೀರದೇವ್ರ ಗುಡಿ, ಇಂಥ ಗುಡಿ ಒಳಗೆ ನಮಗೆ ಕ್ಲಾಸ್ ತಗೊಳ್ಳೋರು. ಲಾಯರ್ಗೂ ಅಡ್ವೊಕೇಟ್ಗೂ ಡಿಫ್ರೆನ್ಸ್ ಏನು ಸರ್? ಲಾಯರ್ ಅಂದರೂ ಅದೇ, ಅಡ್ವೊಕೇಟ್ ಅಂದರೂ ಅದೇ. ಲಾಯರ್ ಅಂದರೆ ಲಾ ಅಬೈಡಿಂಗ್, ಲಾ ಗೊತ್ತಿರೋರು ಅಂತ. ಅಡ್ವೊಕೇಟ್ ಅಂದರೆ ಪ್ರತಿನಿಧಿಸುವವರು. ಅಡ್ವೊಕೇಟ್ ಅಂದ್ರೆ ವಕಾಲತ್ ಮಾಡೋದು, ಇನ್ನೊಬ್ಬರು ಪರವಾಗಿ ಮಾತಾಡೋದು. ಲಾಯರ್ ಅಂದ್ರೆ ಲಾ ಗೊತ್ತಿದ್ರೆ, ಲಾನ ಪಾಸಾಗಿ ಡಿಗ್ರಿ ಪಾಸ್ ಸಣ್ಣ ತಗೊಂಡ್ರೆ ಲಾಯರ್ ಅಂತಾರೆ. ಲಾ ಪಾಸಾಗಿ ಬಾರ್ ಕೌನ್ಸಿಲ್ಗೆ ಮೆಂಬರ್ ಆದವರಿಗೆ ಲಾಯರ್ ಅಂತಾರೆ. ಅಡ್ವೊಕೇಟ್ ಅಂದರೆ ಯಾವಾಗ ಹಾಕಾರ ಅಂದರೆ, ನಿಮ್ಮ ಪರವಾಗಿ ನಾವು ಕೇಸ್ ಹಿಡಿದು ಕೋರ್ಟ್ನಲ್ಲಿ ವಾದ ಮಾಡ್ಬೇಕಾದ್ರೆ ವಾದ ಮಾಡತಕ್ಕಂಥ ನ್ಯಾಯವಾದಿ ಅಂತಾರೆ. ಲಾಯರ್ ಅಂದರೆ ಲಾ ಮುಗಿಸ್ಕೊಂಡು ಇದನ್ನು ಮಾಡ್ಕೊಂಡಿರೋರಿಗೆ ಲಾಯರ್ ಅಂತಾರೆ. ಕಾನೂನಿನ ಜ್ಞಾನ ಇದ್ದು ಸನತ್ ತಗೋಬೇಕು, ಬಾರ್ ಕೌನ್ಸಿಲ್ ಮೆಂಬರ್ ಆಗಿರ್ಬೇಕು, ಅವ್ರಿಗೆ ಲಾಯರ್ ಅಂತಾರೆ. ಯಾವುದೋ ಮೆಂಬರ್ ಆಗದ ಲಾ ಮುಗಿಸ್ಕೊಂಡು ಲಾ ನಾಲೆಜ್ ಇದ್ದರಿಗೆ ಲಾಯರ್ ಅನ್ನೋದಲ್ಲ. ಸುಮ್ಮನೆ ಈ ಜಗದೀಶ್ ಅಂತನಲ್ಲ, ಆ ರೀತಿ ಜಗದೀಶ್ ಅಂತನಲ್ಲ, ಅವ್ರು ಆ್ಯಕ್ಚುಲಿ ಲಾಯರ್ ಅಲ್ಲೇ ಅಲ್ಲ, ಫೇಕ್ ಸರ್ಟಿಫಿಕೇಟ್ ಅದಾವು ಅಂತಂದೇಳಿ ನಮ್ಮ ಮಂಜುನಾಥ್ ಅವರು ಎಳೆಯಾಗಿ ಹೇಳಿದ್ದಾರೆ. PUC ಫೇಕ್. RTIನೊಳಗೆ ಹೊಡೆದ್ರೆ, LLM ಎಕ್ಸಾಮ್ನೊಳಗೆ RTIನೊಳಗೆ ಡಾಕ್ಯುಮೆಂಟ್ ಕೇಳಿದ್ರೆ PUC ಎಡಿಟೆಡ್ ಡಾಕ್ಯುಮೆಂಟನ್ನೇ ಇವನು ಕೊಟ್ಟಿದ್ದಾನೆ ಅಂತ ಕೆಲವೊಂದು ಮಾಹಿತಿಗಳು. ಇವನಂಗೆ ರವಿಚಂದ್ರಣ್ಣವ್ರ ಒಳ ಹಾಕ್ಸ್ತಾನೆ, ನಾನು ಅವನೊಳ ಹಾಕ್ಸ್ತಾನೆ, ಬೊಮ್ಮಾಯಿ CD ಬಿಡುತ್ತಾನೆ, ಅವರ CD ಬಿಡ್ತಾನೆ, ಇವನು CD ಬಿಡ್ತಾನೆ, ಜಾರಕಿಹೊಳಿ ಒಳ ಹಾಕ್ಸ್ತಾನೆ ಅಂತ ಹೇಳಿದ್ದ. ಜಾರಕಿಹೊಳಿದ ಒಂದು ಕೂದಲನ್ನು ಅಳಗಾಡ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಅವ್ರವ್ರ ಕನ್ಸೆಂಟ್ ಇತ್ತು, ಅವ್ರವ್ರು ಸರಿ ಹಾಕ್ಯಂದ್ರು, ಹೋದ್ರು, ಮಾಡಿದ್ರು. ಇವಂದು ಏನಿಲ್ಲ, ಲೈಬ್ರರಿ ಇಲ್ಲ, ಏನಿಲ್ಲ, ಎಂಥದಿಲ್ಲ. ಇನ್ನು ಜಗದೀಶ ಬರೀ ಪ್ರಚಾರ ಪ್ರಿಯ. ಇವನು ಬಡ ವಿಧಾನಸೌಧಕ್ಕೆ ಹೋಗ್ಬೇಕಾಗೈತಿ. ವಿಧಾನಸೌಧಕ್ಕೆ ಹೋಗಿ ಯಾರದಾರ ಆಸ್ತಿ ಯಾರಿಗಾರ ಬರೋದು ಏನಾರ ಮಾಡಿ ದುಡ್ಡು ಮಾಡ್ಕೋಬೇಕಾಗೈತಿ ಇವನಿಗೆ. ಇವನು ಜಗ್ಗುಂದ ಏನೈತಿ ಅಂದ್ರೆ, ಇವನು ರಾಜ್ಯ ದೇಶ ಉಪಕಾರ ಮಾಡೋನಲ್ಲ, 1 ರೂಪಾಯಿನೂ ಹಂಚಿಲ್ಲ. ಕರೋನಾ ಆದಾಗ ಇವನು ಹೊಕ್ಕಂಬಿಟ್ಟದ್ದ. ಕರೋನಾ ಆದಾಗ 1 ಪೈಸನೂ ಯಾರಿಗೂ ಉಪಕಾರ ಮಾಡಿಲ್ಲ ಇವನು. ಬರೇ ಇವನು ಭ್ರಷ್ಟರ ಮಟ್ಟ ಹಾಕ್ತಾನೆ ಅಂತ ಹೋಗಿ PC ಕೂಡ ಜಗಳ ತೆಗಿತಾನ. ಆ PC ಮುಂದೆ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ಕ್ಯಾಪ ಕೇಳೋ ಅಂದ್ರೆ, ಅಲ್ರಿ ಕ್ಯಾಪ್ ಹಾಕ್ಯ ಅಂದ್ರೇನ? ಈಗ ನಾನು ಲಾಯರಪ್ಪ, ನನಗೆ ಒಂದು ಕೊಟ್ಟಕ್ಕೆ ನೀನು ಗಂಡ ಯಾಕೆ ಅಂದ್ರೆ, ಇವನು ವೈಟ್ ಬ್ಯಾಂಡ್ ಹಾಕಂಗೆಲ್ಲ ನೋಡ್ರಿ. ಆ ಲಾಯರ್ ಅಂದ್ರೆ ಪವಿತ್ರವಾದಂಥ ವೈಟ್ ಕಾಲರ್. ವೈಟ್ ಅಂದ್ರೆ ಶಾಂತಿ ದೂತಕ, ಕಪ್ಪು ಅಂದ್ರೆ ಪ್ರತಿಭಟನೆ ಮಾಡೋದು. ಕಪ್ಪು ಬಿಳುಪು ಅಂದ್ರೆ ನಮ್ಮ ನ್ಯಾಯಾಂಗ ಅಂದ್ರೆ ಗೌರವಾನ್ವಿತ ನ್ಯಾಯಾಧೀಶರು ಕಪ್ಪು ಕೋಟ್ ಯಾಕೆ ಹಾಕ್ತಾರೆ ಅಂದ್ರೆ, ನಮ್ಮದು ತಪ್ಪಿದ್ರೆ ಅದನ್ನ ತಿದ್ದಿ ಹೇಳಿ, ಹಿಂಗಿದೆ ನಿಮ್ಮದು ಅಂತ ನಮಗೆ ಹೇಳ್ತಾರೆ. ಕಾನೂನು ಹಿಂಗಿದೆ ಅಂತ ಹೇಳ್ತಾರೆ. ಆ ರೀತಿ ಹೇಳಿ. ಬಿಳಿ ಅಂದ್ರೆ ನೋಬಲ್ನೆಸ್, ಶಾಂತಿ. ನಮ್ಮದು ನೋಬಲ್ ಪ್ರೊಫೆಷನ್. ಇಟ್ ಈಸ್ ನಾಟ್ ದಿ ಅಡ್ವೊಕೇಸಿ ಈಸ್ ನಾಟ್ ಅರ್ನಿಂಗ್ ಪ್ರೊಫೆಷನ್. ಇದು ನೋಬಲ್ ಪ್ರೊಫೆಷನ್. ಇದು ಹಣವನ್ನು ಇಷ್ಟೇ ತಗೋಬೇಕು, ಇಷ್ಟಕ್ಕೆ ಮಾರ್ಕೆ ಹಂಗಿಲ್ಲ. ಅದು ಕನ್ಸಿಡರೇಷನ್ ಬಿಟ್ವೀನ್ ದಿ
ಪಾರ್ಟಿ 10 ರೂಪಾಯಿ ಫೀಸ್ ಇದ್ದದಕ್ಕೆ ನನಗೆ 1 ಲಕ್ಷ ಕೊಡ್ಬೋದು ಅವರು. ಅವ ಬೋಸಡಿಕೆ ಬಿಡಿ ಸರ್. ನಾನು ಕರೋನಾದಾಗ ಸುಮಾರು ನಮ್ಮ ಏರಿಯಾದ ಬಂದು ಕೇಳ್ರಿ ಸುಮಾರು 20 lakhs ವರೆಗೂ ನಾನು ಖರ್ಚು ಮಾಡಿದ್ದೀನಿ. ಮತ್ತೆ ರೈತರು ನೇಣು ಹಾಕ್ಕೊಂಡಾಗ ಮನೆಗೆ ಹೋಗಿ ದುಡ್ಡು ಕೊಟ್ಟು ಬಂದಾನೆ. ನೇಕಾರರು ನೇಣು ಹಾಕ್ಕೊಂಡಾಗ ನನ್ನ ಕೈಲಿ ನನ್ನ ಸುತ್ತಮುತ್ತ ಇರೋರಿಗೆ ನಾನು ಕೊಟ್ಟಿದ್ದೇನೆ. 4 ಮಂದಿಗಾರ ನಾನು ಸಹಾಯ ಮಾಡಿದ್ದೀನಿ. ಇವನು ಯಾರಿಗಾರ 10 ರೂಪಾಯಿ ಕೊಟ್ಟದ ನಾನು ಕೇಳ್ರಿ ಜಗ್ಗ ಇದೇ ಟೇಬಲ್ನೇ ಬಂದು ಕುತ್ಕೊಂಡು ತಂದಿ ಮಗ ಬಿರಿಯಾನಿ ತಿಂದೋಗ್ಯಾರ. ಇದೇ ಜಾಗದಾಗ ಬಂದು ಇದೇ ಜಾಗದಾಗ ಅವನಿಗೆ ಸನ್ಮಾನ ಮಾಡೇನು ದೊಡ್ಡ ಮನುಷ್ಯ ಅಂತೇಳಿ. ಇವನು ಫೇಲ್ ಕ್ಯಾಂಡಿಡೇಟು, ಇವನು ಫೇಕು ಅಂತ ನನಗೆ ಗೊತ್ತಿದ್ದಿಲ್ಲ. ಹೋಕಾನ ತೊಲೆಯಲ್ಲಿ ತೋಳಲ್ಲಿ ಇದೇನಂತ ಆನೆ ನಡೆದಿದ್ದೆ ದಾರಿ. ಆನೆ ಬಗ್ಸಕ್ ಅಂಕುಶನೂ ಇರ್ತದ ಕಣಯ್ಯ. ಒಬ್ಬ ಮಾವುತ ಅವನು ಓದ್ಲಾರದಂತ ಒಬ್ಬ ಮಾವುತ ಆನೆಯನ್ನ ಅಂತ ದೊಡ್ಡ ಆನೆಯನ್ನ ಬಗ್ಗಿಸ್ತಾನೆ. ಹಿಂಗೆ ಪೈ ಅಂತದ ಹೇಳ್ದಂಗೆ ಕೇಳ್ತತಿ. ಆನೆ ನಡೆದಿದ್ದೇ ದಾರೆ ಅಂತ. ಆನೆ ನಡೆದಿದ್ದಾರೆಲ್ಲ ಆನಿನ ಹಿಂಗೆ ಹೋಗಂತ ಪಳಸನ ಅವನು ಮಾವುತ. ಆನೆ ನಡೆದಿದ್ದೆ ದಾರಿ ಅಂದ್ರೆ ಅಂಬಾರಿ ಹೊತ್ಕೊಂಡು ಎಲ್ಲಿ ಬೇಕಲ್ಲಿ ನಡೀತದ ಅದು. ಆನಿನ ಇಲ್ಲೇ ಹೋಗಿ ಸೀದಾ ಬನ್ನಿ ಮಂಟಪಕ್ಕೆ ಹೋಗಿ ಬಣ್ಣಿ ಮುಡಿದು ಮತ್ತು ವಾಪಸ್ಸು ಸೀದಾ ಬಂದು ಕಾಡಿಗೆ ಬಿಡ್ತಾರ. ಹಂಗೆ ನಿನ್ನ ಕಾಡಿಗೆ ಬಿಡ್ತಾರ ಒಂದು ದಿವಸ ಜಗ್ಗ. ನೀನೇನು ದೊಡ್ಡ ಭಾರಿ ಏನು MLA ನಾನು ಹೊಕ್ಕನಿ CM ಅಕ್ಕನಿ ಆದಾಗ ಏನು ಬೊಂಬು ಆಗಲ್ಲ ನೀನು. ಒಂದು ಪಂಚಾಯತಿ ಮೆಂಬರು ಆಗಲ್ಲ ನೀನು. ನನಗೆ ಗೊತ್ತೈತಿ ನೀನೇನು ಆಗೋದಿಲ್ಲ ಅಂತೇಳಿ. ಹೋಗ್ಲಿ ಬಿಡಿ, ಅವನ ಸುದ್ದಿ ಹಾಕಿ. ನನಗೆ ಪ್ರೂಫ್ ಇದೆಯಾ ಲಾಯರ್ ಅಲ್ಲ ಅನ್ನೋದಕ್ಕೆ? ಲಾಯರ್ ಹೌದು ಅನ್ನೋದು ನಿನ್ನ ಹತ್ರ ಪ್ರೂಫ್ ಇದೆಯೇನಪ್ಪ ನಾಗೇಂದ್ರ ಪ್ರಸಾದ್ ಶಿವ? ಲಾಯರ್ ಅಲ್ಲ ಅನ್ನೋದಕ್ಕೆ ನಾನು ಲಾಯರ್ ಅಲ್ಲ ಅಂತಾನೆ. ಹೌದಂತ ನೀ ಪ್ರೂಫ್ ಮಾಡು, ಡಾಕ್ಯುಮೆಂಟ್ ಬಿಡು. ಲಾಯರ್ ಅಲ್ಲ ಅಂತ ನಮ್ಮ ಇವರು ಹೇಳಿದ್ದಾರೆ. ಸಸ್ಪೆಂಡ್ ಆಗಿದ್ದಾನೆ ಇವನು, ಲಾಯರ್ ಅಲ್ಲ ಇವನು, ಬಿಗ್ ಬಾಸ್ನ ಕರ್ಕಬಾರ್ರಿ ಅಂತ ನಮ್ಮ ಬಾರ್ ಪ್ರೆಸಿಡೆಂಟ್ರೇ ಹೇಳಿದ್ದಾರೆ. ನಮ್ಮ ಬಾರ್ ಕೌನ್ಸಿಲ್ ಏನು ಹೇಳ್ತೈತಿ ಅದನ್ನು ನಾವು ಕೇಳೋರು. ನಮ್ಮ ಕೋರ್ಟ್ ಆದೇಶ ಏನು ಬರ್ತೈತಿ ಅದನ್ನು ನಾವು ನಂಬೋರು, ಅದನ್ನಾಗ ಗೌರವಿಸೋರು. ಇವನು ನ್ಯಾಯಾಂಗ, ಕೋರ್ಟು, ವಕೀಲರು ಎಲ್ಲರಿಗೂ ಬೈತಾನ. ಮಿಸ್ಟರ್ ಯಾರು ಬಾರ್ ಕೌನ್ಸಿಲ್ ಮೆಂಬರ್ಸ್ ಅದಾವಿ ಅವರೆಲ್ಲರೂ ನಾವು ನ್ಯಾಯಾಂಗದಲ್ಲಿ ನಾವು ಒಬ್ಬ ಆಫೀಸರ್ ಇದ್ದಂಗ. ಎನ್ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಸುಬ್ಬಾರೆಡ್ಡಿ ಅವ್ರ ಕೇಸ್ನಾಗೆ, ನೀನು ತಿಳ್ಕ ಜಗ್ಗ, ನೀನು ಇಲ್ಲದ್ದೆಲ್ಲ ಕೋಲ್ ಅಲ್ಲಾಡ್ಸಕ್ ಬರಬೇಡ. ಹೋಗಿ ರವಿಚಂದ್ರಣ್ಣವ್ರಿಗೆ ಹೇಳ್ದಂಗಲ್ಲ ನಾನು. ರವಿಚಂದ್ರಣ್ಣವರ ಈ ಸಬಾರ್ಡಿನೇಟ್ ಟು ದಿ ಗೌರ್ಮೆಂಟ್. ನಾನು ಗೌರ್ಮೆಂಟಿಗೆ ಸಬಾರ್ಡಿನೇಟು ಅಲ್ಲ. ನಿನ್ನೂ ನೋಡ್ಕೊಂತಾನೆ ಇನ್ನೊಬ್ಬನು ನೋಡ್ಕೊಂತಾನೆ ನಾನು. ಯಾಕಂದ್ರೆ ಐ ನೋ ಹೌ ಟು ಫೈಲ್ ದಿ ಲಾಸ್, ಹೌ ಟು ಫೈಲ್ ದಿ ಕೇಸ್. ನಿನಗೆ ಕೇಸ್ ಫೈಲ್ ಮಾಡೋದಾಗ ಗೊತ್ತಿಲ್ಲ. ಹೋಗಿ ಅದನ್ನು ಓದಿ ತಗೊಂಬಂದು ಆ ಹುಡುಗಿದೊಂದು ಕೇಸ್ ಹಾಕಿದಿ. ಏನು ಮಾಡಿದೆ? ಅರೆಸ್ಟ್ ಮಾಡಿಸಿದೆ ನೀನು. ಜಾರಕಿಹೊಳಿನ ಅರೆಸ್ಟ್ ಮಾಡಿಸಿದ್ದೇನೆ ನೀನು. ದೊಡ್ಡ ಕರ್ಕೊಂಬಂದಿ ಒಂದು ಕಂಪ್ಲೇಂಟ್ ಕೊಟ್ಟು ಯಾಡ ಹುಡುಗರು ಕೊಡ್ತದ್ದು ಕಂಪ್ಲೇಂಟ್. ಅದನ್ನ ನೀನೇನು ಕೊಡ್ಬೇಕು ಕಂಪ್ಲೇಂಟ್? ಅದನ್ನ ಒಂದು ಬರೋದು ಕಂಪ್ಲೇಂಟ್ ಕೊಟ್ಟು ದೊಡ್ಡ ಸಾಧನೆನ ನೀನು. ಇಲ್ಲೇ ಬಾ, ನಾನಾ ಅಂತ ಒಂದು ರೇಪ್ ಕೇಸ್ನ ಒಳ ಹಾಕ್ಸೇನೆ. ನಾನು ಹೆಸರು ಹೇಳೋದಲ್ಲ, ನಾನೇ ಒಳ ಹಾಕ್ಸೇನೆ. 2 ತಿಂಗಳು ಒಳ ಹಾಕ್ಸೇನೆ. ಮತ್ತೆ ಬೇಲ್ ಕ್ಯಾನ್ಸಲೇಷನ್ ಹಾಕಿ ಮತ್ತೊಂದು ಕೇಸ್ ಫೇಲ್ ಮಾಡೀನಿ ರೇಪ್ ಕೇಸ್ನಾಗ. ನಿನಗೆ ರೇಪ್ ಕೇಸ್ ಹೆಂಗ ಅನ್ನೋದು ಗೊತ್ತಿಲ್ಲ. ನಿಜವಾದ ಮಾತು ಸರ್ ನಿಮ್ಮದು. ಡಿ ಬಾಸ್ಗೂ ಬೈದಾನ ಅಲ್ರಿ ಪಾಪ. ಅವನು ಇದ್ರಾಗದಾನ, ಜೈಲ್ನಾಗದಾನ. ಅವನ ಮನೆಯೆಲ್ಲ ಸಂಕಷ್ಟದಾಗ ಐತಿ. ಇವನು ಹೋಗಿ ಡಿ ಬಾಸ್ ಹೆಂಗ್ ಬೇಕು ಹಂಗ ಬೈದಾನ. ನೀನು ಯಾವನ ಡಿ ಬಾಸಿಗೆ ಬೈಯಕ್ಕೆ? ನಾನು ಡಿ ಬಾಸ್ ಅಭಿಮಾನಿನೇ. ನಾನು ಎಲ್ಲ ಕಲಾವಿದರು. ನಾನು ನೋಡಪ್ಪ, ನಾವು ಶಿವರಾಜ್ ಒಂದೇ ವಾರಿಗೆ ಅವರು. ನಾವು ಪಕ್ಕಾ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಜ್ಜೆಯಲ್ಲಿ ಹೆಜ್ಜೆಟ್ಟು ಅವರು ನಡೆದ ದಾರಿಯಲ್ಲಿ ಧೂಳನ್ನು ನಾನು ಹಣಿಗೆ ಹಚ್ಕೊಂಡಾನೆ. ಡಾಕ್ಟರ್ ರಾಜ್ಕುಮಾರ್ ಅವರು 4ನೇ ಕ್ಲಾಸ್ ಓದಿರ್ಬೋದು, ನಾನೊಬ್ಬ ಡಬಲ್ ಡಿಗ್ರಿ ಹೋಲ್ಡರ್. ಅವ್ರ ಇಂಗ್ಲೀಷ್ ನನಗೆ ಬರಲ್ಲ. ಅವರು ಮಾತಾಡಿದ ಇಂಗ್ಲೀಷು ನನಗೆ ಬರಲ್ಲ, ಪ್ರೊನೌನ್ಸಿಯೇಷನ್ನು. ಕನ್ನಡ 4ನೇ ಕ್ಲಾಸ್ ಅವರು ಡಾಕ್ಟರ್ ರಾಜ್ಕುಮಾರ್, ಹೌದಾ? ಆದರೆ ಅವರು ಓಡಾಡಿದ ದಾರಿಯಲ್ಲಿ ಆ ಧೂಳನ್ನು ದಾವಣಗೆರೆಯಲ್ಲಿ ಶಂಕರೂರಿಗೆ ಬಂದಾಗ ನಾನಿನ್ನೂ 8-9 ಓದ್ತಿದ್ದೆ. ಹೋಗಿ ಅವರು ನಡೆದು ಹೋದ ದಾರಿಯಲ್ಲಿಯ ಮಣ್ಣನ್ನು ತಗೊಂಡು ನಾನು ಹಣಿಗೆ ಹಚ್ಕೊಂಡನಿ. ಆಮೇಲೆ ವಿಷ್ಣುವರ್ಧನನ ಅಭಿಮಾನಿ ನಾನು 2ನೇದಾಗಿ. 3ನೇದಾಗಿ ಅಂಬರೀಷ್ ಅಭಿಮಾನಿ. 4ನೇದಾಗಿ ಶಂಕರ್ನಾಗ್ ಮತ್ತು ಇವ್ರ ಅಭಿಮಾನಿ ನಾನು. 5ನೇದಾಗಿ ಜಗ್ಗೇಶ್. ಎಲ್ಲ ಯಾರು ಕನ್ನಡಕ್ಕಾಗಿ ದುಡಿದಾರೆ ಎಲ್ಲರ ಅಭಿಮಾನಿ ಕಣಯ್ಯ. ಅರ್ಜುನ್ ಸರ್ಜಾ, ಆ ಹುಡುಗ ಯಾರ ಹೆಗಡೆ ಇನ್ನೊಂದು ಮಾಡ್ತು, ಡಿ ಬಾಸು, ಕಿಚ್ಚ ಸುದೀಪು, ಆಮೇಲೆ ಅಪ್ಪು ನೋಡಿ ಫೋಟೋ ಹಾಕಿಣ್ಣ. ಅಪ್ಪು, ಬಂಗಾರಪ್ಪ ಅಭಿಮಾನಿ ನೋಡಿದೆ. ಬಂಗಾರಪ್ಪರ ನಮ್ಮ ಪಕ್ಕದಾಗ ಇದ್ದಾರೆ. ಬಂಗಾರಪ್ಪರ ಜೊತೆಗಿದ್ದಾರೆ ನಾನು, ಹೌದಾ? ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಎಲ್ಲರನ್ನು ನಾವು ಗೌರವಿಸೋರು. ಗೊತ್ತಾ? ಇಂದಿರಾ ಗಾಂಧಿ ಕಾಲದಿಂದ ನಾವು ಹಂಗೆ ಬಂದಿರೋರು. ಸೊ ಈಗ ಸರ್ ನಮ್ಮ
ದಾವಣಗೆರೆಗೆ ಬನ್ನಿ. ನಿನ್ನೆ ಬಂದಿದ್ನಲ್ಲ, ನಿನ್ನ ರಾತ್ರಿ ದಾವಣಗೆರೆಗೆ ಇದ್ದೆ ನಾನು. ಆದ್ರಿಂದ ನಮ್ಮ ಕೈಲಾದ್ರೆ ಲಾಯರ್ ಆದ್ರೆ ಬಡವರಿಗೆ ಉಪಕಾರ ಮಾಡಬೇಕು, ಹೆದರ್ಸೋದಲ್ಲ. FIR ಮಾಡಿಸ್ತಾನೆ, ಕೇಸ್ ಹಾಕ್ತಾನೆ, ಭ್ರಷ್ಟಾಚಾರ. ಯಾವ ಭ್ರಷ್ಟಾಚಾರ ಒಳಗೆ ಹಾಕಿಯೋ, ಯಾವ ಲೋಕಾಯುಕ್ತ ಕೇಸ್ ಮಾಡಿಯೋ ಜಗ್ಗ ನೀನು? ಯಾಕೆ ಕೇಸ್ ಮಾಡಿದಿ ನೀನು? ಯಾವ ಕ್ರಾಸ್ ಮಾಡಿದಿ ಕೋರ್ಟ್ನಾಗ? ಬಾ, ನಾನು ಎಷ್ಟದ ಕೇಸ್ ತೋರಿಸ್ತಾನೆ. ನೀನು ಆನ್ಲೈನ್ ಫೈಲ್ ತೆಗೆದು ನೋಡು, ನಾನು ಎಷ್ಟದ 1985ದಿಂದ ಇಲ್ಲಿ ಮಠ ಕ್ರಿಮಿನಲ್ ಕೇಸ್ ಎಷ್ಟು ನಡೆಸೀನಿ, ಸಿವಿಲ್ ಎಷ್ಟು ನಡೆಸೀನಿ, ಆಕ್ಸಿಡೆಂಟ್ ಕೇಸಸ್ ಎಷ್ಟು ನಡೆಸೀನಿ ನೋಡಿ ನೀನು. ಸರ್, ಈಗ ನಿಮ್ಮ ನೆಚ್ಚಿನ ಸಿನಿಮಾಗಳು ಯಾವುದು ಸರ್? ಸಂಗೊಳ್ಳಿ ರಾಯಣ್ಣ. ಇತ್ತೀಚೆಗೆ ನಾನು ನೋಡಿದ್ದು ಮಾಡಿದ ಸಂಗೊಳ್ಳಿ ರಾಯಣ್ಣ. ಲೇ ನೀ ಬಯಲಿ ಮಾತಾಡಲಿ, ನೀ ಮಾತಾಡೋ. ಅಲ್ಲ, ನಿನ್ನ ಹತ್ರ ಏನೋ ಮಾತು, ನಿನಗೂ ನನಗೇನೋ ಸಂಬಂಧ? ನನ್ನ ಬಗ್ಗೆ ನೀನ್ ಯಾಕೆ ಲೈಸೆನ್ಸ್ ಇಲ್ಲ ಅಂತಲ್ಲ, ಡಾಕ್ಯುಮೆಂಟ್ ಇಲ್ಲ ಅಂತ ಫೋನ್ ಮಾಡಿದೆ. ನೀನ್ ಡಾಕ್ಯುಮೆಂಟ್ ಇದ್ರೆ ಕೊಡ್ಬೇಕು, ಇಲ್ಲ ಫೋನ್ ಇಡಬೇಕು. ಎರಡು ಬಿಟ್ಟು ನೀನ್ ಮರೀದಿ ಬಿಟ್ಟು ಕೆಲಸ ಅಂತ ಯಾಕೋ ಮಾತಾಡ್ತೀನಿ ನೀನು? ನೀನ್ ಯಾಕೆ ನನಗೆ ಲೇ ಅಂತ ಮಾತಾಡ್ರಿ? ನಿನ್ಗೂ ನಿನ್ ವಯಸ್ಸೇನೋ ನನ್ನ ವಯಸ್ಸೇನೋ? ನನ್ನ ವಯಸ್ಸು. ನಿನ್ನ ಯಾರ? ಎಲ್ಲ ನಿನ್ಗೆ ಒಳಗೆ ಉಣ ವಯಸ್ಸು. ಈ ವಯಸ್ಸಲ್ಲಿ ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇದೆ ನಿನ್ಗೆ? ನೀನು 80 ವರ್ಷದ ಕಂಡಂಗೆ ಕಾಣ್ತಿ. ಮುಸ್ಲಿ ನೋಡ್ಕೆ ಹೋಗಿ ಕನ್ನಡಾಗ. ಇರ್ಲಿ ಬಿಡು. ನಿನಗೆ 80 ವರ್ಷ. ನನ್ನ ಮಗ್ಲ ನಿಂದ್ರಿಸಿದ್ರೆ ನೀನು ಬಚ್ಚ ಅಲ್ಲ. ನಿನ್ಗೆಲ್ಲ ಮುದಿಯ ಅಂತಾರ ನಿನಗೆ. ಇವೆಲ್ಲ ಫಿಲಂ ಡೈಲಾಗು ಮನೇಲಿ ಮಾಡ್ಕೋ, ನನ್ನ ಹತ್ರ ಅಲ್ಲ. ನೀನು ಮುದಿ ಹೇಳ್ರ ನಿನ್ನ ಹತ್ರ ಮಾಡೋ ಗುಂಡಾಗಿರಿ ಅಲ್ಲೋ ಅವನ ಹತ್ರ ಮಾಡ, ನನ್ನ ಹತ್ರ ಮಾಡಬೇಡ. ಅಲ್ಲ, ಅವಶ್ಯಕತೆ ಇದೆ, ಗುಂಡಾಗಿರಿ ಮಾಡ್ತೀವಿ, ವಕೀಲ್ಗಿರಿ. ಏನ್ ನನ್ನ ಹತ್ರ ಏನ್ ಶಂಟನು ಮಾಡಕ್ಕಾಗಲ್ಲ ನಿನಗೆ. ಅಲ್ಲ, ನಿನ್ ತರ ನಾಟಕ ಲೇ ಗ್ರೇಟ್ ಕ್ರಿಮಿನಲ್ ಲಾಯರ್ ನಾನು, ನಿನ್ನಂಗಲ್ಲ. ನಿನ್ನಂಗಲ್ಲ ಲೇ ಮರಿ. ರಿಯಲ್ ಎಸ್ಟೇಟ್ ಲಾಯರ್ ಅಂತ ಎಲ್ಲರೂ ಅವ್ರಿವ್ರದ್ದು ಜಮೀನುಗಳು ಬರ್ಸ್ಕೊಂಡು ರಿಯಲ್ ಎಸ್ಟೇಟ್ ಲಾಯರ್ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದೌದು, ನಿಮ್ಮ ಅಪ್ಪಂದು ಬರ್ಸ್ಕೊಂಡನಿ. ಅಲ್ಲ, ನಿನ್ನ ಯೋಗ್ಯತೆ ನಿಂದು ಬರ್ಸ್ಕೊಂಡನ್ ಕಣಲೇ. ರೈತರುಗಳು ಅವ್ರ ಟೋಪಿ ಹಾಕೊಂಡು ಹೌದೌದು ನಿಂದು ಬರ್ಕೊಂಡನಿ. ನಿಂದು ಬರ್ಕೊಂಡನಿ, ಪ್ರೂವ್ ಮಾಡು. ಹಾಕ್ತಾನೀಗ ಡಿಫಾಮೇಟರಿ ಕೇಸ್ ನಿನ್ನ ಮೇಲೆ ಹಾಕ್ತಾನೀಗ. ನೀನು ಉಂಟು ಮಾಡಿಕೊಡ್ಬೇಕೀಗ. ಯಾರು ರೈತರ ಜಮೀನು ಬರ್ಸ್ಕೊಂಡನಿ ಹೇಳ್ಬೇಕೀಗ. ಹೇಳಿಲ್ಲ ಅಂದ್ರೆ ನಿನ್ನ ಮೇಲೆ ಡಿಫಾಮೇಟರಿ ಕೇಸ್. ಏಲೇ 2 ಕೋಟಿ ಕೇಳಿ ಕೇಸ್ ಹಾಕ್ತಾನೆ. ನಿನ್ನ ಹತ್ರ ಲೈಸೆನ್ಸ್ ಅಲ್ಲ ನಿನಗೆ ಲೈಸೆನ್ಸ್ ಅಲ್ಲ ಲೇ. ನೀನ್ ಮಾಡಿರೋ ಹಲ್ಕಾ ಕೆಲಸ ನನ್ನ ಹತ್ರ ರೆಕಾರ್ಡ್ ಇದೆ. ಇಲ್ಲಿ ಬೆಂಗಳೂರಲ್ಲಿ ನಾನು ನೀನು ಅಲಿಸ್ತೀನಿ, ನೀನೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನಗೆ ಅಡ್ವಾಂಟೇಜ್ ಅನ್ಕೊ, ನನಗೂ ಅಡ್ವಾಂಟೇಜ್ ಇದೆ. ನಾನೀಗ ಬೆಂಗಳೂರಾಗ ಅದಾನಿ. ನಿನಗೆ ಏನ್ ಸಮಸ್ಯೆ? ನಿನಗೆ ಕೋರ್ಟ್ ನಾನ್ ಕೇಳೋದೇನು ಅಂತಂದ್ರೆ, ಲೈವ್ ಮಾಡಕ್ಕೆ ನಿನ್ಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ನನ್ ಬಗ್ಗೆ ನೀನ್ ಯಾರು ಕೇಳಕ? ನನ್ ಬಗ್ಗೆ ಮಾಡಕ್ ನೀನು ಮಾಡ್ಕೆ ಲೈವ್ ಮಾಡೋ, ನೀನು ಮಾಡ್ಲ ಇವ ಮಾಡಿಲ್ಲ. ನಿನ್ನಂತ ಲುಚ್ಚ ಬಗ್ಗೆ ಲೈವ್ ಮಾಡೋ ಅವಶ್ಯಕತೆ ನನ್ಗಿಲ್ಲ. ನೀನ್ ಲುಚ್ಚ ಅದಕ್ಕ. ನೀನ್ ಲುಚ್ಚ ನೀನು. ಲುಚ್ಚ ಹೋಗಿ ಬಿಗ್ ಬಾಸ್ನ ಯಾವಂದ ಕೊಟ್ಟ ಎಲೆ ಅನ್ಸ್ಕೊಂಬರ್ತಾನ. ಅಲ್ಲ, ನನ್ನ ಬಗ್ಗೆ ಹೊಡ್ಸ್ಕೊಂಡ ಬರ್ತಿದ್ದಲ್ಲ ಅವ್ರು ಕೊಟ್ಟ. ನೀನು ಹೊಡ್ತಾ ತಿಂದ ಬರ್ತಿದ್ದಲ್ಲ ಬಿಗ್ ಬಾಸ್ನ. ನೀನು ಬಿಡು, ಹೊಡ್ತಾನೆ ತಿಂದ ಏನಪ್ಪ ನಿನ್ಗೀಗ? ಹೊಡ್ತಾ ತಿಂದೆ. ನೀನ್ ಬಿಗ್ ಬಾಸ್ ಹೋಗಿಲ್ಲ ಅಂತ ನೋವಾ ನಿನ್ಗೆ? ಇಲ್ಲಪ್ಪ, ನನಗೇನು, ನಾನು ಯಾಕೆ ಹೋಗ್ಲಿ ಅಲ್ಲಿ? ಅಲ್ಲ, ನೀ ಖಾಲಿ ಅದಿ ಹೋಗಿದೆ. ಹಂಗಲ್ಲೋ, ನೀನು ಖಾಲಿ ಇದೆಯೋ ಜಗದೀಶ? ನೀನು ನನ್ನ ಮನೆ ಬಂದು ತಿಂದು ಹೋಗಿದಿ. ಆ ಋಣ ಇಲ್ಲಲ್ಲ ನಿನಗೆ. ಲೇ ಅಂತೀಯಲ್ಲ ಲೇ, ನನಗೆ ವಯಸ್ಸಾಗೈತಿ, ಹಿರೇನೋ ಅಂತಿದಿ ನೀನು. ನನ್ನ ಕಾಲು ಒಂದು ಸೆಕ್ಷನ್ ಗೊತ್ತಿಲ್ಲ ನಿನಗೆ. ಒಂದು 439 ಸೆಕ್ಷನ್ ಗೊತ್ತಿಲ್ಲ ನಿನಗೆ. 164 ಗೊತ್ತಿಲ್ಲ. ಓದಿ ಇವನ್ ಮೇಲೆ ಹಾಕಿದಿ, ಇವನ್ ಮೇಲೆ ಕೇಸ್ ಹಾಕಿದಿ, ಜಾರಕಿಹೊಳಿ ಮೇಲೆ. ಅದನ್ನ ಅಲ್ಲಿಗೆ ಬಿಟ್ಟು ಏನು ಮಾಡಿದೀನಿ? ಏನು ಕಿಸಿದ್ದೀನಿ? ನೀನು ಒಂದು ಕಂಪ್ಲೇಂಟ್ ಕೊಡಕ್ಕೆ ಬರ್ತದ ನಿನಗೆ? ಒಂದು PCR ಹಾಕಕ್ಕೆ ಬರ್ತದ? ಏನು ಗೊತ್ತೈತಿ ನಿನಗೆ? ಕ್ರಿಮಿನಲ್ ನಾಲೆಜ್ ಐತಾ? ನೀನು ಲಾಯರ? ನಿನಗೆ ಕ್ರಿಮಿನಲ್ ನಾಲೆಜ್ ಐತಾ? ನಿನ್ನ ಸನದ್ ನಂಬರ್ ಹೇಳ್ಬಿಡು. ನೀನು ಗಂಡಸಾದ್ರೆ ನಿನ್ನ ಸನದ್ ನಂಬರ್ ಹೇಳೋ. ನೀನು ಗಂಡಸಾದ್ರೆ ಲೇ, ನಿನ್ನ ಗಂಡಸಾದ್ರೆ ನಿನ್ನ ಸನದ್ ನಂಬರ್ ಹೇಳೋ. ನಾನು ಹೇಳ್ತಾ ನೋಡು, ಸನದ್ ನಂಬರ್ ನಂದ 475/85. ನಾನು ಸನದ್ ನಂಬರ್ ಹೇಳ್ತಾ ನೋಡು. ನಿಂದೆಲ್ಲೈತಿ? ನಾನು ಪ್ರಾಕ್ಟೀಸ್ನಷ್ಟು ವಯಸ್ಸಾಗಿಲ್ಲ ಮಗನೇ. ನಿನಗೆ ಎಷ್ಟು ಮಾತಾಡ್ತೀನಿ ನನಗೆ? ನೀನು ಮಾತಾಡಲೇ. ನೀ ಲೇ ಎಂದಿದಿ ಸಾಕು. ಸೀನಿಯರ್ಗೆ ಲೇ ಎಂದಿದಿ. ನಿನ್ನ ಮೇಲೆ ಡಿಫಾಮೇಟರಿ ಆಗ್ತಾನೆ, ನಾಳೆನೇ ಆಗ್ತಾನೆ. ಬಿಡ ನೀನು ಬಿಡ. ಯಾವನಿಗಾರ ಹೇಳಿದ್ದೀನಿ ನೀನು ಯಾವನಿಗಾರ ಎದುರಿಸಿದ್ದಿ. ನನ್ನ ಎದುರ್ಸಕ್ಕಾಗಲ್ಲ ನಿನಗೆ. ನೀನು ಬಾರೋ ಗಂಡಸೆ. ನೀನು ಬಾರಲೇ. ಇಡಲೇ ಫೋನ ಇಡಲೇ. ನಾಚಿಗೆಟ್ಟವನೇ ಇಡಲೇ. ಇಲ್ಲಾಂದ್ರೆ ನನ್ನ ಬಾ ಇನ್ನೂ ಹೊಲಸಕ್ಕತಿ. ಇಡಲೇ ಫೋನ್. ಲೇ ಹುಳುಕ್ ಮುಸುಡಿ. ಏನು ಸೆಂಟನಾಗಲ್ಲ ಹೋಗಲೇ. ಏನು ನಿನ್ನ ಕೈಲಿ ಏನು ಸೆಂಟನಾಗಲ್ಲ. ನಾನು ಕರೆಸ್ತೇನೆ ನಿನ್ನ ರಾಣೆಬೆನ್ನೂರಿಗೆ. ನಾನು ಕರೆಸ್ತೇನೆ ಲೇ ರಾಣೆಬೆನ್ನೂರಿಗೆ. ನೀನು ಮೊದಲು ಮಾತಾಡಿ ಸೆಂಟ ಅಂತ. ಲೇ ಎಲ್ಲ ರೆಕಾರ್ಡ್ ಆಗಿದೆ. ಇಲ್ಲಿ ನಿಂದು ರೆಕಾರ್ಡ್ ಆಗಿದೆ. ನೀನು 3 ಸರಿ ಫೋನ್ ಮಾಡಿದಿ. ಯಾಕ? ನೀನು ದೊಡ್ಡ ಗಂಡಸನ.
ನೀನು ನಿನಗೆಲ್ಲ ನಿನಗೆ ಒಂದು ಮುನ್ಸಿಪಾಲ್ಟಿ ಮೆಂಬರ್ ಆಗಲ್ಲ ನೀನು ಸುಳ್ಳೆಲೆ ನಾಟಕ ಮಾಡಿ ಹೋಗಿದಾನಲ್ಲಿ ಬಿಗ್ ಬಾಸ್ ಒದರ್ಸ್ಕೊಂಬರಕ ನಾಚಿಗೆಟ್ಟವನೇ ಯಾರು ಸೆನ್ಸಿಟಿವ್ ಇರೋ ಲಾಯರ್ ಯಾರೋ ಹೊಕ್ಕಾರ ಅಲ್ಲಿಗೆ ಅಲ್ಲ ಮರ್ಯಾದೆ ಇರೋರು ಯಾರೋ ಹೊಕ್ಕಾರ ಅಲ್ಲಿಗೆ ಬಿಗ್ ಬಾಸ್ ಉಗಿಸ್ಕೊಂಬರಕ್ ಹೋಗಿದ್ಯಲ್ಲ ಖಾಲಿ ಪಿಲಿ ಉಗಿಸ್ಕೊಂಬರಕ್ ಹೋಗಿದ್ಯಲ್ಲೋ ಡೆಪ್ಯೂಟಿ ಸಿ ಎಂ ನನಗೆ ಯಾಕೆ ಹೋಗಿತ್ತಾರ ನಿನಗೆ ಹೋಗಿದ್ದಾರಲ್ಲ ನಿನಗೆ ಹೋಗಿದ್ರು ನಿನಗೆ ಚೆನ್ನಾಗಿ ಉಗಿಯೋದೇನೋ ಬಾರಿಸಿದಾರ ನಿನಗೆ ಎಲ್ಲರ ಕುಟಕ ಬಾರಿಸ್ಕೊಂಡಿದ್ದೀನಿ ನೀನು ಹೆದ್ರಿ ಅಲ್ಲಯ್ಯ ಲೈವ್ ಮಾಡಕ್ಕೆ ತಾಕತ್ತು ಬೇಕು ನಿನಗಿಲ್ಲಲ್ಲ ಅದು ಒದಿತಾರ ನಿನಗೆ ಲೈವ್ ಮಾಡಕ್ ತಾಕತ್ತು ಇಡಲೆ ನಿನ್ನ ಖಾಲಿ ಪಿಲಿ ಲಾಯರ್ ಅಲ್ಲ ನನ್ನ ಸೀನಿಯರ್ ನಾನು ಒರಿಜಿನಲ್ ಲಾಯರು ನೀನ್ ಲಾಯರೇ ಅಲ್ಲ ನಾನ್ ಲಾಯರ್ ಅಂತ ಎಲ್ಲಿ ಹೇಳಿಲ್ಲಲ್ಲ. ನೀನೇ ಒಬ್ಬ ಲಾಯರ್ ಆಗು, ನೀನೇ ಕಿಸಿ ಫೋನ್ ಮಾಡ್ರಿ ನಿನಗೆ ಕಂಪ್ಲೇಂಟ್ ಕೊಡ್ತಾನೆ. ನನ್ನ ಬಗ್ಗೆ ನೀನ್ ಲೈವ್ ಮಾಡಿದ್ಯಾ, ಫೋನ್ ಮಾಡಿ ಕ್ಲಾರಿಟಿ ಕೇಳ್ತಾ ಇದ್ದೀನಿ. ನೀನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ. ನನ್ನ ಬಗ್ಗೆ ನೀನ್ ಲೈವ್ ಮಾಡಿಲ್ಲ ಅಂದ್ರೆ ನನ್ಗೆ ಅಲ್ಲ, ನಿನ್ ಫೋನ್ ನಂಬರ್ ಕೂಡ ಅವಶ್ಯಕತೆ ಇಲ್ಲ ನನ್ಗೆ. ನೀನ್ ನನ್ನ ಬಗ್ಗೆ ಮಾತಾಡಿ ಇಲ್ಲ ಸಲ್ಲದ್ರ ಮಾತಾಡಿದ್ಯಾ, ಅದ್ರ ಬಗ್ಗೆ FIR ಮಾಡಿಸ್ಬೇಕು. ಫೋನ್ ಮಾಡಿದೀನಿ. ನೀನ್ ಇವಾಗೂ ಕೂಡ ಅಹಂಕಾರ ಮಾತಾಡ್ತಾ ಈಗ FIR 100 ಮಾಡಿಸ್ತಾನೆ ನಿನ್ನ ಮೇಲೆ ನಾನು. ಲೇ 100 FIR ಮಾಡಿಸ್ತಾನೆ ನಾನು. ಯಾವ ಸೆಕ್ಷನ್ ಮೇಲೆ ಮಾಡಿಸ್ತಿ ಈಗ? FIR ಯಾವ ಸೆಕ್ಷನ್ ಮೇಲೆ ಮಾಡಿಸ್ತಿಲ್ಲ? ಜಗ್ಗ ಯಾವ ಸೆಕ್ಷನ್ ಕೆಳಗೆ ಹಾಕ್ಸ್ತೀನಿ ನೀನು? ಡೆಪಾಸಿಟ್ ಕಟ್ಟಿ ವಾಪಸ್ ಕೇಳಕ್ ಹೋಗಿ ಉಗಿಸ್ಕೊಂಬಂದಲ್ಲ, ನಿನ್ಗೆ ಅದಕ್ಕಿಂತ ಬೇಕಾ? ನಿನಗೇನು ಉರಿತು ಅದಕ್ಕೆ? ನನ್ನ 2 ಲಕ್ಷ ಹೋದ್ರೆ ನಿನಗೇನು ಉರಿತು? ನೀ ಕೊಟ್ಟಿದ್ದೆ ಅಲ್ಲ ಡೆಪ್ಯೂಟಿ ಸಿಎಂ ಬಾಯಿಗೆ ಬಂದಾಗ ಹೋಗಿರುತ್ತೆ. ನೀ ಕೊಟ್ಟಿದ್ದೆ ರೊಕ್ಕ, ನೀ ಕೊಟ್ಟಿದ್ದೆ ರೊಕ್ಕ ಯಾರನ್ನ ಕೊಡ್ಲಿ ಗುರು, ಅದು ಡೆಪಾಸಿಟ್ ನಾನ್ ರಿಫಂಡಬಲ್ ಅಂತ ಗೊತ್ತಿಲ್ಲ ನಿನ್ಗೆ? ಅಲ್ಲ DKS ಇದಕ್ಕೂ ಸಂಬಂಧ ಏನು? ನೀನ್ ಯಾವನ ಅದನ್ನ ಕೇಳಕ? ನಾನ್ ಡೆಪಾಸಿಟ್ ಕೇಳಕ್ ನೀನ್ ಯಾವನಲ್ಲೇ? ಥರ್ಡ್ ಕ್ಲಾಸ್ ನೀನ್ ಯಾವನಲ್ಲೇ? ಲಾಯರ್ ಅಲ್ಲಿ ನೀನ್ ಫುಟ್ಪಾತ್ ನೀನ್ ಲಾಯರ್ ಅಲ್ಲಲೇ, ನೀನ್ ಫುಟ್ಪಾತ್. ನನ್ನ ಕುಟ ಮಾತಾಡಕ್ ಯೋಗ್ಯತೆ ಇಲ್ಲ. ಇಡೋ ಫೋನ್ ಮಾಡ, ಬ್ಲಾಕ್ ಮಾಡ್ತಾನೆ ಈಗ. ಲೇ ಬ್ಯಾಕ್ ಮಾಡ್ತಾನೆ, ಇಡಲೇ ಫೋನ್. ಅವನ್ನೇನು ಏನ್ ದೊಡ್ಡ ಅಲ್ಲಿ ಪುತ್ತೂರ ಬಂದ ಅಲ್ಲಿದ್ದಿ ಮಕ್ಕ ಮಾಡಿದ ಏನ್ ಇವನೇನು ದೊಡ್ಡ ಡಾನ್ ಅಂತ ತಿಳ್ಕೊಂಬಿಟ್ಟಾನ, ಕರ್ನಾಟಕ ಡಾನ್ ಅಂತೀವ್. ನೀನ್ ಯಾವನಲ್ಲೇ ಫುಟ್ಪಾತ್? ಇಡಲೇ ಏನ್ FIR ಮಾಡಿಸ್ತಾನ? ಕಾಣ್ಲಾರ್ದ FIR ಏನ್ ಲಾಯರ್ ಮಾಡಿಸ್ತೀಲಿ? ಏನ್ FIR ಮಾಡಿಸ್ತಿಲ್ಲ ನೀನು? ಲೇ ಹೋಗಲೇ ಮಾಡಿಸ್ಕ FIR. 100 FIR ಮಾಡಿಸ್ತಾನೆ ನಿನ್ನ ಮೇಲೆ. ಲೇ ನೀ ಗಂಡಸಾದ್ರೆ FIR ಮಾಡಿಸಲೇ? ನಿಮ್ಮ ಅಪ್ಪ ಕೊಟ್ಟಿದ್ರೆ ನೀ FIR ಮಾಡಿಸ್ತಾನ ನನ್ನ ಮೇಲೆ? ಮಾಡ್ತಾನೆ ನಿನಗೆ. ನಿನ್ನವೆಲ್ಲವೋ ನನ್ನ ಹತ್ರ ಅದಾವ, ನನ್ನ ಹತ್ರ. ಪಾಪ ಮಂಜುನ್ ಲಾಯರ್ ಮಂಜು ಲಾಯರ್ ಎಲ್ಲ ಇದನ್ನ ಕಳೆದಿಲ್ಲ. ನಿನ್ನ ಯೋಗ್ಯತೆನೂ ನನಗೆ ಗೊತ್ತೈತಿ, ಪಾಪ ಅಲ್ಲ ಅದಕ್ಕ ಹೊಡ್ಯಾಕ್ ಹೋಗಿದ್ರು ನಿನ್ನ ಅದಕ್ಕ ಹೊಡ್ಯಾಕ್ ಹೋಗಿದ್ರು. ಏನ್ ಮಾಡಿದೇನೆ? ಅದೇನ್ ನೀನ್ ಮಾಡೋದು ಮಾಡ್ಕೊ ಹೋಗ. ನೀ ಫಾಲ್ಸ್ ಕ್ಲೇಮ್ ಅಲ್ಲ, ನೀ ಒರಿಜಿನಲ್ ಹೇಳೋದನ್ನ ನೀನ್ ಹೇಳ. ನಿನಗೆ ತಾಕತ್ತಿದ್ರೆ ನಿನ್ನ ಸನದ್ ನಂಬರ್ ಹಾಕು. ನಿನಗೆ ತಾಕತ್ತಿದ್ರೆ LLB ಮಾರ್ಕ್ಸ್ ಕಾರ್ಡ್ ಹಾಕಿ, ನಾನು ಹಾಕ್ತೀನಿ. ನಾನು ಮಾರ್ಕ್ಸ್ ಕಾರ್ಡ್ ಹಾಕ್ತೀನಿ, ನೀನು ಹಾಕು. ಓಕೆ Hi, I'm Mr. Nagaraj Krupli, talking from Pranay Mannor. Say, just I would like to talk about Mr. Jagga. ಜಗ್ಗಪ್ಪ ನೀನು ಲಾಯರ್ ಅಲ್ಲ ಅಂತ ನಾನು ಹೇಳಿದ್ದೀನಿ. ಇವ ಏನು ಹೇಳಿದಾನ, ಚಾಲೆಂಜ್ ಮಾಡೋಣ, PUC ಮಾರ್ಕ್ಸ್ ಕಾರ್ಡು ಫೇಕ್ ಅಂತ ಹೇಳಿ ಯಾರಾದರೂ ಪ್ರೂವ್ ಮಾಡಲಿ ಅಂತ ಹೇಳಿ. ನೀನು ಒರಿಜಿನಲ್ PUC ಮಾರ್ಕ್ಸ್ ಕಾರ್ಡನ್ನು ನೀನು ಸೋಷಿಯಲ್ ಮೀಡಿಯಾದಾಗ ಹಾಕು. ಬೇಕಾದ್ರೆ ನನ್ನ ಮಾರ್ಕ್ಸು ಹಾಕ್ತಾನೆ, ನನ್ನ PUC ಮಾರ್ಕ್ಸ್ ಕಾರ್ಡನ್ನು ನಾನು ಒರಿಜಿನಲ್ ಹಾಕ್ತಾನೆ. ನಿನಗೆ ಚಾಲೆಂಜ್, ನಾಗರಾಜ್ ಕುಡುಕ್ಲಿ, ನನ್ನ PUC SSLC ಮಾರ್ಕ್ಸ್ ಕಾರ್ಡನ್ನು ಒರಿಜಿನಲ್ಲ ನಾನು ಸೋಷಿಯಲ್ ಮೀಡಿಯಾದಾಗ ಬಿಡ್ತಾನೆ. ನಿನಗೆ ತಾಕತ್ತಿದ್ರೆ ಬಿಡು. ನನ್ನ ಸನದು ಲಾಯರ್ ಸನದನ್ನು ನಾನು ಸೋಷಿಯಲ್ ಮೀಡಿಯಾದಾಗ ಬಿಡ್ತಾನೆ. ನಿನಗೆ ತಾಕತ್ತಿದ್ರೆ ಬಿಡು. ನಿನಗೆ ವಕೀಲನ ಆಗಿದ್ರೆ ನೀನು ವೈಟ್ ಬ್ಯಾಂಡ್ ಕಟ್ಕೊಂಡು ಕೋರ್ಟ್ನೊಳಗೆ ಬಾ. ಬೇಡ,
ವೈಟ್ ಬ್ಯಾಂಡ್ ಕಟ್ಕೊಂಡು ನೀನು ಲೈವ್ ಮಾಡಿ ನೋಡೋಣ. ಚಾಲೆಂಜ್ ಜಗದೀಶ. ಏನೋ ಒಂದು ಬಿಗ್ ಬಾಸ್ಗೆ ಹೋಗಿ ಏನು ಹೋಗಿ ತಿರುಪತಿಗೆ ಹೊರಟಿದ್ದೀವಿ, ಬರ್ತೀರಾ ಸರ್? ಗಣಾಸಿಂದಿಗೆ ಹೋಗ್ಬೇರಪ್ಪ, ದೇವ್ರು ಒಳ್ಳೇದು ಮಾಡಲಿ. ತಿರುಪತಿ ತಿಮ್ಮಪ್ಪ ನಾನು ಇಲ್ಲಿಂದನೇ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತೀನಿ. ತಿರುಪತಿ ತಿಮ್ಮಪ್ಪ ಅಂದರೆ ದೊಡ್ಡರು, ಅವರ ಒಂದು ಆಶೀರ್ವಾದ ನಮಗೂ ಇರಲಿ. ಅಲ್ಲಿಂದ ನೀವು ಪ್ರಸಾದ ತರ್ರಿ, ತಂದ್ರೆ ನಾವು ತಿಂತೀವಿ. ಸೊ ಕಾರಣ ಈ ಜಗ್ಗೋ ದಾದ ಅಂತೀವಿ. ಯಾವ ದಾದನೇ ಅವನು ಅವು ಜಗದೀಶಲ್ಲಿ ನೋಡಿರಲ್ಲ, ಲೆಗು ಬರ್ದತ್ತು ಯಪ್ಪ. ಅಲ್ಲೋ ಜಗದೀಶ, ಪ್ರೂವ್ ಮಾಡ್ರಿ, ಲಾಯರ್ ಅಲ್ಲ ಅಂತ ಪ್ರೂವ್ ಮಾಡ್ರಿ ಅಂತಿದಿ. ಲಾಯರ್ ಅಲ್ಲ ಅಂತ ನಾವು ಹೇಳ್ತೇವೆ. ನೀನು PUC ಮಾರ್ಕ್ಸ್ ಕಾರ್ಡ್ ಫೇಕ್ ಅದಾವು ಅಂತ ಹೇಳ್ತೇವೆ. ಇಟ್ ಇಸ್ ಅನ್ ಅಲಿಗೇಷನ್. ಈಗ ನೀವು ಅಲ್ಲಪ್ಪ, ಈಗ ಭ್ರಷ್ಟ ಸರ್ಕಾರ ಅಂತ ಒಂದೊಂದು ಸರ್ಕಾರಕ್ಕೆ ವಿರೋಧಿಗಳು ಹೇಳ್ತಾರೆ. ಇವರು ಭ್ರಷ್ಟ ಸರ್ಕಾರ, ಇವರು ಭ್ರಷ್ಟ ಮಂತ್ರಿ ಅಂತ ಹೇಳ್ತಾರೆ. ಆದರೆ ನಾವು ಭ್ರಷ್ಟರಲ್ಲ ಅಂತ ಪ್ರೂವ್ ಮಾಡಬೇಕು. ಅವರು ನೀನೇನು ಮಾಡ್ಬೇಕಪ್ಪ ಅಂದ್ರೆ PUC ಮಾರ್ಕ್ಸ್ ಕಾರ್ಡನ್ನು ನೀನು ಸೋಷಿಯಲ್ ಮೀಡಿಯಾದಾಗ ಬಿಡು. ಚಾಲೆಂಜ್ ನಾನೂ ಬಿಡ್ತಾನೆ. ಚಾಲೆಂಜ್ SSLC PUC ಮಾರ್ಕ್ಸ್ ಕಾರ್ಡನ್ನು ನೀ ಬಿಟ್ಟು ನನಗೆ ಬಿಟ್ಟದ್ದು ಗೊತ್ತಾದ ಅರ್ಧ ಗಂಟೆದೊಳಗೆ ಸೋಷಿಯಲ್ ಮೀಡಿಯಾದಾಗ ನನ್ನ PUC ಮಾರ್ಕ್ಸ್ ಕಾರ್ಡು, ನನ್ನ SSLC ಮಾರ್ಕ್ಸ್ ಕಾರ್ಡನ್ನು ನಾ ಬಿಡ್ತಾನೆ. ಮೇಲೆ ನನ್ನ ಸನದನ್ನು ಕರ್ನಾಟಕ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರಿಸ್ತೀನಿ, ನನ್ನ ಲೈಸೆನ್ಸ್. ನಿನಗೆ ಸನದ್ ಎಲ್ಲಿದೆ ತೋರಿಸು. ಸನದು ಅಂದರೆ ಸನದ್ ಏನು ಬಾಂಡ್ ಮೇಲೆ ಕೊಟ್ಟಿರ್ತಾರಲ್ಲ, ಸರ್ಟಿಫೈಡ್ ಕಾಪಿಯನ್ನು ಗೌರವಾನ್ವಿತ ನಮ್ಮ ಬಾರ್ ಕೌನ್ಸಿಲ್ನ ಕಮಿಟಿ ಇದೆಯಲ್ಲ, ಅವ್ರು ಕೊಟ್ಟಿರ್ತಾರೆ. ಬಾರ್ ಕೌನ್ಸಿಲ್ಗೂ ಮಾತಾಡೋದೆ, ವಕೀಲರಿಗೂ ಮಾತಾಡೋದೆ, ಅಧ್ಯಕ್ಷರಿಗೂ ಮಾತಾಡೋದೆ. ಅವರಿಗೆ ನಿಮ್ಮ ಚಾಲೆಂಜ್ ಸ್ವೀಕರಿಸುವ ತಾಕತ್ತು ಇಲ್ಲ ಸರ್, ನಿಮ್ಮಿಂದ ಪ್ರಚಾರ ತಗೋತಾ ಇದ್ದಾರೆ ಸರ್. ಅವ್ನು ಪ್ರಚಾರ ಪ್ರಿಯ. ಹೋಗಿ ಅದು ಯಾವುದೋ ಒಂದು ಆಂಟಿ ಕೂಟ ಡ್ಯಾನ್ಸ್ ಮಾಡ್ಯಾನ, ಆಂಟಿ ಹಾಕಿ ಹಂಸ ಅಂದ್ರೆ ಆಂಟಿ. ಇವನು ಬುಡ್ಡ, ಇವನು ಜಗದೀಶ್ ಬುಡ್ಡ. ಇವನು ಗಲ್ ನೋಡ್ರಿ, ಗಲ್ಲ, ಮಕ ಎಲ್ಲೋ, ತುಟಿ ಎಲ್ಲೋ, ಮೀಸಿಲ್ಲ, ಪಾಸಿಲ್ಲ. ಇವನು ಮಾತಾಡೋದು ಬರೇ ಸುಳ್ಳು ಮಾತಾಡ್ತಾನೆ. ನಾನು ಇದೇ ಜಾಗದಾಗ ಕರ್ಕೊಂಬಂದು ಇವನು ಯಾರೋ ದೊಡ್ಡ ಮನುಷ್ಯ ಅಂತ ಕರ್ಕೊಂಡು ಹಾರ ಹಾಕಿ ಇವನಿಗೆ ಗಿಫ್ಟ್ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿಸಿ ನೀರು ಕುಡಿಸಿ ಕಳಿಸೀನಿ. ಇವನು ನನಗೆ ಹೆಂಗ್ ಬೇಕಂಗ ಮಾತಾಡ್ತಾನಪ್ಪ ಇವನು. ಅಬ್ಬಾಬ್ಬ ಲೇ ಜಗದೀಶ, ಏನ್ ನೀನು ಗುಂಡಾಗಿರಿ ಎಲ್ಲರ ಮಾಡಿದ್ದಿ ಕಂಡ್ಲಾ? ನನ್ನ ಮುಂದೆ ಗುಂಡಾಗಿರಿ ಆಗಲ್ಲ ಕಂಡ್ಲಾ ಜಗದೀಶ. ನೀನು ನನ್ನ ಮುಂದೆ ನೀನು ಗುಂಡಾಗಿರಿ ನಡೆಯೋದಲ್ಲ. ಯಾಕಂದ್ರೆ ವಿ ಆರ್ ಲಾ ಅಬೈಡಿಂಗ್ ಪರ್ಸನ್ಸ್, ವಿ ಆರ್ ರೆಸ್ಪೆಕ್ಟಿಂಗ್ ದಿ ಜುಡಿಷಿಯರಿ. ವಕೀಲರು ಮತ್ತು ಏನು ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಮತ್ತೆ ಇದಕ್ಕೆ ಈ ನಮ್ಮ ಇದಕ್ಕೆ ಮರ್ಯಾದೆ ಕೊಡಕಲಿ ನ್ಯಾಯಾಂಗಕ್ಕೆ. ಅವತ್ತೇನಂದಿ ನಿನ್ನ ಮಗನ ಹೊಡೆದ ದಿವಸ ಇವ್ರಿಗೆ ಜಸ್ಟಿಸ್ ಅವ್ರ ಹೆಸರು ಯಾಕೆ ತಗೊಂಡಪ್ಪ ನೀನು? ಜಸ್ಟಿಸ್ ಅವ್ರ ಏನು ಸಂಬಂಧ? ನೀನು ಜಗಳ ಮಾಡಿಕೊಳ್ಳೋದಕ್ಕೂ ಅದಕ್ಕೂ ಅಲ್ಲಿ ನ್ಯಾಯಮೂರ್ತಿಗಳಿಗೂ ಸಂಬಂಧ ಏನು? ನ್ಯಾಯಮೂರ್ತಿಗಳ ಹೆಸರು ಯಾಕೆ ತಗೊಂಡು ನೀನು? ನ್ಯಾಯಮೂರ್ತಿಗಳು ನೀವೇನು ಮಾಡ್ತಾ ಇದ್ರಿ ಹಂಗಂತ ಎಲ್ಲ ಮಾಡಿದಲ್ಲ ನೀನು. ಅಲ್ಲಯ್ಯ, ಹೋಗಿ ಮಕ್ಕಳನ್ನೆಲ್ಲ ತಗೊಂಬಂದು ಕೋರ್ಟಿಗೆ ಬಂದು ಇನ್ವಾಲ್ವ್ ಮಾಡಿ ಜಗಳ ಮಾಡಿಸ್ತಿದೆ ಅಂದ್ರೆ ಕಾನೂನು ಇತ್ತಲ್ಲ ನಿನ್ನ ಮೇಲೆ, ನಿನ್ನ ಕೈಯಲ್ಲಿ. ನೀನು ಕೇಸ್ ಹಾಕ್ಬೋದಾಗಿತ್ತಲ್ಲ. FIR ಮಾಡಿಸ್ತಾನೆ ಅಂತ 108 ಮಂದಿ ಕಡೆಗೆ ಹೇಳ್ತಿದ್ದಿ. ನೀನು ಯಾಕೆ FIR, ನಿನ್ನ ಕೇಸ್ಗೆ ಯಾಕೆ FIR ಮಾಡಲಿಲ್ಲ ನೀನು? ನಿನ್ನ ಕೇಸ್ಗೆ ಯಾಕಪ್ಪ FIR ಮಾಡಲಿಲ್ಲ ನೀನು? ಮಂದಿ ಮಾತೆತ್ತೀರಿ FIR ಮಾಡಿಸ್ತಾನೆ. ಜಾರಕಿಹೊಳಿ ಒಳಗಾಗ್ತಾನೆ, ಜಾರಕಿಹೊಳಿ ಸಹಿ ಮಾಡಿಸ್ತಾನೆ. ಏನು ಬಂಬು ಮಾಡಿದೋ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಏನು ಬಂಬು ಮಾಡಿದ್ ನೀನು? ಎಲ್ಲೈತಿ ನಿನ್ಗೆ ಕಂಪ್ಲೇಂಟ್ FIR? ಅವ್ರಿಗೆ ಇದು ಮಾಡ್ತಾನೆ, ಇವ್ರಿಗೆ ಇದು ಮಾಡ್ತಾನೆ ಅಂತ ಹೆದರ್ಸ್ತೀಯ. ನನಗೂ ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೆದರ್ಸ್ತೀಯ ನೀನು. FIR ಮಾಡಿಸ್ತಾನೆ ಅಂತ ಹೆದರ್ಸ್ತೀಯ. ಲೇ, ನೀನು ತಾಕತ್ತಿದ್ರೆ ಮಾಡಿ ನೋಡ, ಬಂದು ಎದುರಿಸ್ತಾನ. ದರ್ಶನ್ ಇವ್ರಿಗೆ ಅಭಿಮಾನಿಗಳಿಗೆ ಹೆಂಗ್ ಬೇಕಂಗ ಬೈದಾಡ್ತೀನಿ. ಎಲ್ಲಾರಿಗೂ ನಾವು ಹೊಗಳ್ತವಿ. ದರ್ಶನ್ ಅವ್ರನ್ನೂ ಹೊಗಳ್ತವಿ, ಇವ್ರನ್ನೂ ಹೊಗಳ್ತವಿ, ಎಲ್ಲರನ್ನೂ ಹೊಗಳ್ತಾವ. ನೀನ್ ಯಾವನು? ನೀನೇನ್ ಕೇಳ್ತಿದಿ? ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಯುಮೆಂಟ್ ಇದೆಯಾ ನಿನ್ನ ಹತ್ರ? ನೀನ್ ಲಾಯರ್ ಅನ್ನಕ್ ಡಾಕ್ಯುಮೆಂಟ್ ಇದೆಯಾ? ನೀನು ಲಾಯರ್ ಅಲ್ಲ ಅಂದಲ್ಲ, ನಿನ್ನ ಹತ್ರ ಡಾಕ್ಯುಮೆಂಟ್ ಇದೆಯಾ? ಅಲ್ಲ, ನೀನು ಲಾಯರ್ ಅನ್ನೋದಕ್ಕೆ ಡಾಕ್ಯುಮೆಂಟ್ ಇದೆಯಾ? ಬಿಟ್ಟಾಕು, ನಾನು ಲಾಯರ್ ಅಂತ ನಿನ್ನ ಹತ್ರ ಹೇಳಿಲ್ಲ. ಮತ್ತೆ ಅಲ್ಲದ್ರ ಬಿಡು. ಕೇಳಿಸ್ಕೊ,
ಆಯ್ತು ನಾ ಲಾಯರ್ ಅಲ್ಲ ಅಂತ ಬಿಡು, ಅದು ಲಾಯರ್ ಅಲ್ಲ, ಅದು ನಾನು ಪ್ರೂವ್ ಮಾಡ್ಕೊಂತೀನಿ. ಹಾ. ನೀನು ಲಾಯರ್ ಅಂತ ಅಲ್ಲ ಅಂದಲ್ಲ, ನಿಜ ಡಾಕ್ಯುಮೆಂಟ್ ಇದೆಯಾ? ಹೌದು, ಲಾಯರ್ ಅಲ್ಲ ಅಂತ ನೀನ ಹೇಳಿಯಲ್ಲ ಈಗ. ನೀನು ಅಲ್ಲಲ್ಲ, ನಾನು ಬಿಟ್ಟಾಕದ ಅಲ್ಲಯ್ಯ, ಈಗ ನೀನ್ ಹೇಳ್ದಲ್ಲೋ ನಾಗರಾಜ್, ನೀನ್ ಕ್ಲೇಮ್ ಮಾಡಿದ್ದು ನಾನು ಲಾಯರ್, ನಿಜ ಡಾಕ್ಯುಮೆಂಟ್ ಇದೆಯಾ? ಅಲ್ಲಲ್ಲಿ ನೀನೀಗ ಲಾಯರ್ ಅಲ್ಲ ಅಂತ ಹೇಳ್ಬಿಟ್ಟಲ್ಲ ಈಗ. ನಾನು ಕೇಳ್ತಾ ಇರೋ ಪ್ರಶ್ನೆಗೆ ನಾನು ಕೇಳ್ತಾರ ಪ್ರಶ್ನೆ ನೀವು ಉತ್ತರ ಹೇಳು. ನೀನೇನು ಕ್ರಾಸ್ ಮಾಡಿ ಕೋರ್ಟ್ನಾಗ ಒಂದು ಕೇಸು ನಡೆಸಿಲ್ಲ ಮಗನ, ನೀನು ಒಂದು ಕೇಸು ನಡೆಸಿಲ್ಲಲೇ ನೀನು. ಲೇ ಕ್ರಾಸ್ ನಾನು ಮಾಡ್ತಾನೆ ನಿನಗೆ ಡಾಕ್ಯುಮೆಂಟ್ ಇದೆಯಾ ಲಾಯರ್ ಅಂತ ಅನ್ನಕ್ಕೆ? ನಾನು ಕೇಳ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದಾನಲ್ಲಿ ಲಾಯರ್ ಅನ್ನಕ್ ನಿನ್ನ ಹತ್ರ ಡಾಕ್ಯುಮೆಂಟ್ ಇದೆಯಾ? ಲೇ ಲಾಯರ್ ಅಂತ ಹೇಳಕ್ ನಿನ್ನ ಡಾಕ್ಯುಮೆಂಟ್ ಇದೆಯಾ? ಇದ್ರು ಕೊಡು, ಗಂಡಸಾದ್ರೆ ನೀನು ಗಂಡಸಾದ್ರೆ ಕೊಡ. ನನ್ನ ಮನೆ ಬಂದು ನಾನ್ ವೆಜ್ ತಿಂದು ಹೇತೋಗಿದೆ ನನ್ನ ಮನೆ. ನೀನು ನಿನ್ನ ಮಗ ಇಬ್ರು ತಿಂದಿದ್ದೀರಿ, ನಾಚಿಕಾಗಲ್ಲ ನಿನಗೆ? ತಿಂದು ಮನೆ ದ್ರೋಹ ಬೈತಿಯಲ್ಲೇ, ಥೂ ನಾಚಿಗೆಟ್ಟವನೇ. ನಿನಗೆ ನಾನು ಮನೆ ಕರೆದು ಸನ್ಮಾನ ಮಾಡಿ ಕೂಳು ತಿನ್ನಿಸಿ, ನಿನ್ನ ಮಗಕ್ಕೆ ತಿನ್ನಿಸಿ ಹೋದೆ, ವಿಷ ಕಕ್ತಿಯಲ್ಲೇ, ನಾಚಿಗೆಟ್ಟವನೇ. ಇಡೀ ಜಗತ್ತು ಹೇಳ್ದದ್ ನೀನ್ ಲಾಯರ್ ಅಲ್ಲ ಅಂತ. ಇಡಲೇ ಫೋನ, ಇಡ. ಹಾಯ್ ಮಿಸ್ಟರ್ ಜಗದೀಶ್, ಬಿಗ್ ಬಾಸ್ ಹೋಗಿ ಬಹಳ ಹೆಸರು ಮಾಡಿದ್ದೀನಿ ಅಂತೇಳಿ ಏನು ಕರ್ನಾಟಕದ ನೀನೇ ಬಾಸ್ ಅಂತ ಹೇಳಿ ತಾವು ಬಹಳ ಮುಂದುವರೆದ ಹಾಗೆ ಕಾಣ್ತಾ ಇದೆ. ಹಾಗಲ್ಲ ಮರಿ, ಲಾಯರ್ ಅನ್ಬೇಕಾದ್ರೆ ಅಷ್ಟು ಕಷ್ಟಪಟ್ಟಿರ್ಬೇಕು. ನಾವೆಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ, ಅಷ್ಟೆಲ್ಲ ಹೆಸರು ತೊಗೊಂಡಿದ್ದೀವಿ. 39 ವರ್ಷ ವಾದ ಮಾಡಿ 40ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ, ಗೊತ್ತಾಯ್ತಾ? 39 ವರ್ಷ ದುಡ್ದಿವಿ. ಕಷ್ಟ ಸುಖ, ಉಪವಾಸ ವನವಾಸ, ಹೂವಿನ ಹಾಸಿಗೆ ಎಲ್ಲ ಮರೀದು ಲಾಯರ್ಗಿರಿ. ಬಡವರು ಬರ್ತಾರೆ, ದುಡ್ಡಿಲ್ದವ್ರು ಬರ್ತಾರೆ, ಅವರು ನೋವಿರುತ್ತೆ, ಅಪಘಾತ ಆಗಿ ತೀರ್ಕೊಂಡವ್ರು ಬಂದಿರ್ತಾರೆ. ದಿ ಪ್ರೊಫೆಷನ್, ಇಟ್ ಈಸ್ ನಾಟ್ ದಿ ಪ್ರೊಫೆಷನ್ ಆಫ್ ದಿ ಅರ್ನಿಂಗ್ ಆಫ್ ದಿ ಮನಿ. ಹಣವನ್ನು ಸಂಪಾದಿಸುವಂಥ ವೃತ್ತಿ ಇದಲ್ಲ. ಅಯ್ಯೋ 1 ಗಂಟೆಗೆ ಇಷ್ಟು ತಾಸು ಇಷ್ಟು ರೊಕ್ಕ ತೊಗೊತಾರೆ, ಅಯ್ಯೋ 1 ದಿವಸಕ್ಕೆ 10 ಲಕ್ಷ ಫೀಸ್ ತೊಗೋತಾರೆ ಅಂತ ಅಂದರೆ ಅವರೇ ದೊಡ್ಡ ಲಾಯರು ಅಂತ ಹೇಳೋಕ್ಕಾಗಲ್ಲ. ದಿ ಪ್ರೊಫೆಷನ್ ಇಟ್ ಸೆಲ್ಫ್ ಈಸ್ ದಿ ನೋಬಲ್ ಪ್ರೊಫೆಷನ್. ಅಡ್ವೊಕೇಸಿ ಈಸ್ ದಿ ನೋಬಲ್ ಪ್ರೊಫೆಷನ್. ನೋಬಲ್ ಅಂದರೆ ನಮ್ಮ ವಿಸ್ಡಮ್ಮು, ನಮ್ಮ ಜ್ಞಾನ, ನಮ್ಮ ಕಾನೂನಿನ ಸತ್ವ, ಸರಸ್ವತಿ ಪುತ್ರ, ಇವನ್ನೆಲ್ಲವೂ ಗೌರವಾನ್ವಿತ ನ್ಯಾಯಾಲಯದ ಮುಂದೆ ಒಬ್ಬ ಬುದ್ಧಿವಂತ ಲಾಯರು ಒಬ್ಬ ನ್ಯಾಯವನ್ನು ಬಡವರಿಗೆ ಕೊಡಿಸ್ತಾ ಇದ್ದಾನೆ, ನ್ಯಾಯವನ್ನು ಮಾಡುವಲ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಅನ್ನುವಂಥ ಸೌಂಡನ್ನು ನಾವು ಗೌರವಾನ್ವಿತ ನ್ಯಾಯಾಂಗದಲ್ಲಿ ತೋರಿಸ್ಬೇಕು. ಅದು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಡೆಕೋರಮ್ ಮೇಂಟೈನ್ ಮಾಡಿರಬೇಕು. ಇಷ್ಟು ವರ್ಷದಲ್ಲಿ ಬಾರ್ ಕೌನ್ಸಿಲ್ನವರು ಒಂದು ನೋಟಿಸ್ ನನಗೆ ಕೊಟ್ಟಿಲ್ಲ, ಕೋರ್ಟ್ನಿಂದ ಒಂದು ನೋಟಿಸ್ ನನಗೆ ಬಂದಿಲ್ಲ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಫೆಷನಲ್ ಮಿಸ್ಕಂಡಕ್ಟ್. ವಾಟ್ ಯು ಸೇಡ್ ಮಿಸ್ಟರ್ ಜಗ್ಗಾ? ರಿಯಲ್ ಎಸ್ಟೇಟ್ ಲಾಯರು ಅಂತಂದೆಲ್ಲ. ಏನು ರಿಯಲ್ ಎಸ್ಟೇಟ್ ಲಾಯರ್? ಎಷ್ಟು 1000 ಎಕರೆ ಬರ್ಸ್ಕೊಂಡಿದ್ದೀನಿ? ನಾಚಿಕಾಗಲ್ಲ ನಿನಗೆ? ನನ್ನ ಹೆಸರಿನಲ್ಲಿ ಯಾವಾದರೂ ರಿಜಿಸ್ಟ್ರೇಷನ್ ಇದ್ದರೆ ಬಂದು ಹೋಗಿ ರಿಜಿಸ್ಟ್ರೇಷನ್ನಾಗ RTIನೇ ತೆಗಿಸ್ಕ, ಇಲ್ಲ ನಾನೇ ಕೊಡ್ತೀನಿ, ತೋರಿಸು. ಆದರೆ ನೀನು ಲಾಯರ್ ಹೌದು ಅನ್ನೋದಕ್ಕೆ ಡಾಕ್ಯುಮೆಂಟ್ ತೋರಿಸು ಅಲ್ವಾ? ನೀನು ಲಾಯರ್ ಅಲ್ಲ ಅಂತ ಹೇಳ್ತೀನಿ, ಡೂಪ್ಲಿಕೇಟು, ಫೇಕ್ ಲಾಯರ್. ನೀನು ಲಾಯರ್ ಹೆಸರು ಮೇಲೆ ದುಡ್ಡು ಮಾಡೋಕ್ಕೆ ಬಂದಿರೋನು. ಯಾರ್ಯಾರೋ ಮಂಜುನಾಥ್ ಗೌಡ್ರ ಲಾಯರು ಅವರಿಗೆಲ್ಲ ನೀನು ಬಾರ್ ಕೌನ್ಸಿಲ್ಗೆ ಪಿತೂರಿ ಮಾಡಿ ಮಾತಾಡಿಸಿ, ಬಾರ್ ಕೌನ್ಸಿಲ್ ಮೆಂಬರ್ ಬಗ್ಗೆ ಮಾತಾಡಿಸಿ. ನೀ ಮೊನ್ನೆನೂ ಮಾತಾಡಿದೆಯಾ ಬಾರ್ ಕೌನ್ಸಿಲ್ ಮೆಂಬರ್ಗಳ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಮಾತಾಡಿದಿ. ನನ್ನ ಹತ್ರ ವಾಟ್ಸಪ್ನೇ ರೆಕಾರ್ಡ್ ಅದಾವೆ. ನೀ ಡಿಲೀಟ್ ಮಾಡಿದ್ರು ಸಹಿತ ನಾನು ಎಲ್ಲ ಡೌನ್ಲೋಡ್ ಮಾಡಿ ಅವನ್ನೆಲ್ಲಿ ಇಡ್ಬೇಕು ಅಲ್ಲಿ ಇಟ್ಟರಿ. ಜಗದೀಶ KN, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಮೊನ್ನೆ ನೀನೇನು ಹೇಳಿದೆ ಅಂದರೆ ನಿನ್ನ CD ಇದ್ದಾವೆ, ಜಾರಕಿಹೊಳಿ ಟೈಪು ನನ್ನ CD ಬಿಟ್ಟು ನನ್ನನ್ನು ಕನ್ವಿಕ್ಷನ್ ಮಾಡಿಸ್ತೀನಿ, ನನ್ನ ಜೈಲಿಗೆ ಕಳಿಸ್ತೀನಿ ಅಂತೇಳಿ ಮೊನ್ನೆ ಎಲ್ಲ ಮಾತಾಡಿದೀಯ. ಮೊದಲು ರಮೇಶ್ ಜಾರಕಿಹೊಳಿ ನೀವು ಹೊಳೆಯವರಿಗೆ ನೀನು ಜೈಲಿಗೆ ಕಳಿಸ್ತೇನೆಯಾ? ಇಟ್ಟುದ್ದ ಹಿಡ್ಕೊಂಡು ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟು ಅಲ್ಲೆಲ್ಲ ಇದು ಮಾಡಿ ನಾ ಹಂಗೆ ಮಾಡ್ತಾನೆ, ಹಿಂಗೆ ಕಿಸಿತೀನಿ. ಏನು ಕಿಸಿದಿ ನೀನು?
ಏನಾತ ಕೇಸು? ಅದಕ್ಕೇನು ಒಂದು ಜಸ್ಟಿಸ್ ಕೊಡಿಸಿದೆ ಆ ಹೆಣ್ಮಗಳಿಗೆ, ನ್ಯಾಯ ಕೊಡಿಸಿದೆನೋ? ರಮೇಶ್ ಜಾರಕಿಹೊಳಿ ಮೇಲೆ ಚಾರ್ಜ್ ಶೀಟ್ ಆಗಿದೆಯಾ? ಏನಾಗಿದೆ ನೀನು ಹೇಳೋದ್ರ ಬಗ್ಗೆ? ಅದು ದೇಶಾದ್ಯಂತ ಪ್ರಚಾರವಾದಂಥ ಕೇಸು. ಮೀಡಿಯಾದ ಹಕ್ಕೆಂದು ರುಬ್ಬಿದ್ರು ನಿನ್ನ ಮಾತಿನಲ್ಲಿ. ಆ ಹುಡುಗಿ ಮಾನ ಮರ್ಯಾದೆ ಏನು, ಆ ಹುಡುಗಿ ಗೌರವ ಏನು, ಅದನ್ನೆಲ್ಲ ಟಿ ವಿ ಒಳಗೆ ಅದರೊಳಗೆ ಬಂದು ಸಿ ಡಿಯನ್ನು ಬಿಟ್ಟು ಈಗ ರಮೇಶ್ ಜಾರಕಿಹೊಳಿ ನಿನ್ನ ಮೇಲೆ ಕೇಸ್ ಹಾಕಿದ್ರೆ ಹೆಂಗೆ? ಸೊ ಅದಕ್ಕೆ ನಿನಗೆ ಒಂದು ಚಾಲೆಂಜ್ ಹಾಕ್ತೀನಿ ಜಗ್ಗ. ನನ್ನ ಸಿ ಡಿಯನ್ನು ಮೊನ್ನೆನೇ ಬಿಡ್ತೇನೆ ಅಂತ ಹೇಳಿದ್ದೀನಿ ನಾನು. ಈಗೂ ಬಿಟ್ಟು ನನಗೆ ಅದು ಯಾವ ಕಾನೂನು ಕ್ರಮ ತೊಗೊಳ್ತೀವಿ ನಮ್ಮ ನ್ಯಾಯಾಂಗ ವ್ಯವಸ್ಥೆದೊಳಗೆ ನಾವು ತಲೆ ಬಾಗ್ತೀವಿ. ನಮ್ಮ ಕಾನೂನು ನಮ್ಮ ನ್ಯಾಯಾಂಗಕ್ಕೆ ನಾನು ಯಾವಾಗಲೂ ತಲೆ ಬಾಗ್ತೀನಿ. ವಿ ಆರ್ ಗಿವಿಂಗ್ ರೆಸ್ಪೆಕ್ಟ್. ಯಾಕಂದರೆ ಗೌರವಾನ್ವಿತ ನ್ಯಾಯಾಲಯದಿಂದ ನ್ಯಾಯಮೂರ್ತಿಗಳಿಂದ ನಾವೆಲ್ಲ ಆ ಒಂದು ಕೇಸ್ ಗೆದ್ದಾಗ ನಮಗೆ ಫೀಸ್ ಬಂದಿದ್ದಾವೆ, ನಾವೆಲ್ಲ ಅನ್ನ ಉಂಡಿದ್ದೇವೆ. ಅನ್ನ ಉಂಡ ಮನೆಗೆ ನಾವು ಹೆಂಗಪ್ಪ ಬೈಬೇಕು? ನೀನು ನಮ್ಮ ಮನೆಗೆ ಅನ್ನ ಉಂಡಿದ್ದಿ, ನೀನು ನಿನ್ನ ಮಗ ಇನ್ನೊಬ್ಬನ ಶಿವರುದ್ರಗೌಡ ಅಂತ 3 ಜನ ಬಂದು ಸಂಪು ಹೊಟ್ಟೆ ತುಂಬ ಊಟ ಮಾಡಿದಿರಿ. ನಾನು ನಿಮ್ಮ ಜೊತೆಗೆ ಊಟ ಮಾಡಿದ್ದೇನೆ. ನಿನಗೆ ಮಾಲಿ ಹಾಕಿ ಒಂದು ಗಿಫ್ಟ್ ಕೊಟ್ಟು ಮೈಸೂರು ಪೇಟ ತುಡಿಸಿ ನಿನಗೆ ಗೌರವ ಕೊಟ್ಟು ದೊಡ್ಡ ಮನುಷ್ಯ ಅಂತ ಕಳಿಸಿದೆ. ನೀನು ಹೋಗಿ ಏನು ಮಾಡಿದಿ? ನಾಲ್ಗೆ ಕಟ್ ಮಾಡ್ತಾನೆ ಕೊಡುಕ್ಲಿದು, ಕೈಕಾಲು ಮುರಿತೀನಿ, ಹಾಗೆ ಹೀಗೆ ದರ್ಶನ್ ಅಂಥವನು, ದರ್ಶನ್ ಇಂಥವನು, ಅವ್ರಂಥವ್ರು, ಇವ್ರು ಇಂಥವ್ರು. ಏನು ಮರೆಯ ನೀನು ಯಾರು ಮರೆಯ? ಹೋಗಿ ಆ ಮುದುಕಿ ಕೂಡ ಕುಣಿದು ಬಂದಿದ್ದಿ. ಯಾವ್ದ ಬರೀ ಚೈತ್ರ ಕುಂದಾಪುರ ನೇಕಾರ ಹುಡುಗಿ ಅದು ಕಣ್ಣಿಗೆ ಎದುರು ಬಂದಿಯಪ್ಪ ನೀನು. ಬರೀ ಕಣ್ಣು ಕಿಸದ ಹಿಂಗೆ ನೋಡೋದಿಗೆ ಎದುರು ಬಂದಿದ್ದೀನಿ ನೀನು. ಹಾಂ, ಆ ಚೈತ್ರ ಕುಂದಾಪುರ ನನ್ನ ಫೋನ್ ತೊಗೊಳಲ್ಲ, ನಾನು ಕೂಡ ಮಾತಾಡಲ್ಲ. ಅಂದರೆ ಗೌರವ ಕೊಡ್ತಾಳೆ. ಅವ್ರು ಬೇರೆ, ಬಿ ಜೆ ಪಿ ಅವ್ರ ಥೇರಿ ಬೇರೆ, ನನ್ನ ಥೇರಿ ಬೇರೆ, ನನ್ನ ಸಿದ್ಧಾಂತ ಬೇರೆ, ಅದು ಬೇರೆ. ಅವ್ರು ಬಿಟ್ಟಾಕೋ. ಮೊದಲು ಮನುಷ್ಯರು ನಾವು. ಬಿ ಜೆ ಪಿ ಅಂದ್ಕೊಳ್ಳ ನಾ ಏನು ಅಗೌರವದಿಂದ ನೋಡೋದಲ್ಲ. ಅವರು ಸಂವಿಧಾನಾತ್ಮಕವಾಗಿ ಬಿ ಜೆ ಪಿ ಪಾರ್ಟಿಗೆ ಇರ್ತಾರೆ. ಅವರು ನನ್ನ ಹತ್ರ ಮಿತ್ರರ ಇರ್ತಾರೆ. ನಾವು ಕಾಂಗ್ರೆಸ್ನವರು. ಸ್ವಲ್ಪ ಕಾಂಗ್ರೆಸ್ ಇದೆ. ಈಗ ಬಂಕಾಪುರದಾಗ ಯಾರೋ ಕರೆದಲ್ಲ ನನ್ನ ಇದ್ರಾಗ, ಯಾವುದು ಶಿಗ್ಗಾಂವ್ ಎಲೆಕ್ಷನ್ಗೆ ಕರೆದಿಲ್ಲ. ಕ್ಯಾಂಡಿಡೇಟ್ ಕರೆದ್ರೆ ಹೋಗ್ತೀನಿ, ಕ್ಯಾಂಡಿಡೇಟ್ ಕರೆದಿಲ್ಲ, ನಾನು ಹೋಗೋದಿಲ್ಲ. ಅವ್ರು ಬಯಸಿದ್ರು ಹೋಗ್ತವೆ ನಾವು ಅಷ್ಟೇ. ನಾನು ಹೋದತ್ರ ಗೆಲ್ಲುವ ಸಾಧ್ಯತೆ ಇದೆ, ಗೆದಿಸೇ ತೀರ್ತವೆ. ಈಗೂ ಗೆದಿಸ್ತೀನಿ. ಶಿಗ್ಗಾಂವ್ಗೆ ನಾನು ಹೋದರೆ ಗೆಲುವು ಸಾಧ್ಯ, ಇಲ್ಲ ಅಂದರೆ ಟಫ್ ಇದೆ. ಆ ಪಠಾಣ್ಗೆ ಯೂಸುಫ್ ಖಾನ್ ಪಠಾಣ್ಗೆ ನಾನು ಕಾಣ್ತಾ ಇಲ್ಲ. ಅಲ್ಲಿ ಎಮ್ ಎಲ್ ಎಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಕಷ್ಟ ಇದೆ. ಹೌದಾ? ಈ ನಮ್ಮ ಇವ್ರಿಗೆ ಮಾಡಿದ್ರಲ್ಲ, ಗಡ್ದೇವ್ರ ಮಠಕ್ಕೆ ಮಾಡಿದ್ರು. ಇವರು ಅಷ್ಟರು 6 ಮಂದಿ ಎಮ್ ಎಲ್ ಎರು ಸೇರ್ಕೊಂಡು 5 ಮಂದಿ ಕಾಂಗ್ರೆಸ್ ಎಮ್ ಎಲ್ ಎರು. ಹಾಂ, ಅಲ್ಲಿ ಗದಗ್ನಾಗ ಒಬ್ಬ ಮಿನಿಸ್ಟ್ರದ್ದು ಗದಗ್ನಾಗ ಸಹಿತ 10,000 ಲೀಡ್ ಆಯಿತು ಬಿ ಜೆ ಪಿಗೆ. ಏನಪ್ಪ ಇವ್ರು ಕಡ್ದದ್ದು? ಅದಕ್ಕೆ ಅಲ್ಲಿ ಸ್ವಲ್ಪ ಇದು ಇರೋರು ಬೇಕು. ಅಭಿಮಾನಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಓಟು ಟರ್ನ್ ಆಗ್ತವೆ. ಅದಾರೆ ಅಭಿಮಾನಿಗಳು ಅದಾರೆ. ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾವೇನು ಒತ್ತಡ ಹಾಕೋದ್ರಲ್ಲಿ ಯಾರಿಗೂ ಒಂದು ಗೌರವ ಇರುತ್ತೆ, ಒಂದು ಅಭಿಮಾನ ಅಂದರೆ ಒಂದು ಮಾಡ್ರಪ್ಪ ಹಿಂಗೆ ಅಂತೇಳಿ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ನಿನಗೆ ಯಾರಯ್ಯ ಇದ್ದಾರೆ ಜಗ್ಗು? ಫೇಲ್ ಮಾಡ್ಕೊಂಬಿಟ್ಟಲ್ಲಯ್ಯ ನೀನು. ಸುಮ್ಮನೆ ಅವ್ರನ್ನ ಇವ್ರನ್ನ ಬೈದೆಲ್ಲ ನೀನು. ಹಾಂ, ಆಮೇಲೆ ಯಾರ್ಯಾರನ್ನ ಹೊಗಳಕ್ಕೆ ಹೋಗಿ ಅವ್ರು ಹೊಗಳು ಅಂತ ಕೇಳಿದ್ರೆ ನಿನ್ನ ಯಾರನ್ನು ಹೊಗಳಕ್ಕೆ ಹೋಗಿಯಲ್ಲ ಯಾ ಸೆಲೆಬ್ರಿಟಿಗಳನ್ನು. ಅವ್ರು ನೀನು ಹೊಗಳಪ್ಪ, ನೀನು ನಮಗೆ ಪ್ರಮೋಟ್ ಮಾಡು ಅಂತ ಕೇಳಿದಾರ ನಿನ್ನ ತೆವಲ್ಗೆ ಹೋಗಿಯಪ್ಪ ನೀನು. ಅದಕ್ಕೆ ಜಗದೀಶ ನಿನಗೆ ಒಂದು ಹೇಳೋದು, ಸುಮ್ಮನೆ ಸ್ವಲ್ಪ ದಿವಸ ಸೈಲೆಂಟಿಗೆ ಎದ್ದುಬಿಡು. ನನ್ನ ಸಲಹೆ. ಏನೋ ಒಬ್ಬ ವಕೀಲ ಅಂತದಾರೆ, ಅದನ್ನು ನೀವು ವಕೀಲತ್ತು ಮಾಡ್ತೀಯ ಬಿಡ್ತೀಯ, ಅದು ನೀನು ವೈಯಕ್ತಿಕ. ಅದು ಆಸ್ತಿ ಇದ್ರೆ ನಿನಗಾತು. ನಂದು ಅಷ್ಟು ಕೋಟಿ ಐತಿ, ಇಷ್ಟು ಕೋಟಿ ಐತಿ, ನಾಯಿಗೆ 1 ಲಕ್ಷ ತಿನ್ನಿಸ್ತಾನೆ ಅಂತೇಳಿ 1 ಲಕ್ಷ ನೋಟ್ ತಿನ್ನಿಸು ನಾಯಿಗೆ. ಅದು 2,000 ರೂಪಾಯಿ ನೋಟ್ ಹಾಕಲ್ಲ, ಚಿಪ್ ಇರ್ತಾವ್ರು ತಿಂತಾವೆ ನಾಯಿಗಳು. ಆದರೆ ನಾಯಿಗೆ 1 ಲಕ್ಷ ತಿನ್ನಿಸ್ಬೇಡ, ಅನ್ನ ತಿನ್ನಿಸು. ಅನ್ನ, ಹಾಲು, ಮೊಸರು. ನೀನು ಅನ್ನ ಊಟ ಮಾಡು. ಸ್ವಲ್ಪ ನಿಯತ್ತಾಗಿ ಮಾತಾಡು. ಸಾಮಾಜಿಕ ಕಳಕಳಿ, ಜವಾಬ್ದಾರಿ ಇದೆ. ಕರ್ನಾಟಕದ ಕನ್ನಡಿಗರ ಸಮಸ್ಯೆಗಳು ಭಾಳ ಇದ್ದಾವೆ. ಅವುಗಳ ಬಗ್ಗೆ ಮಾತಾಡು, ಬಡವ್ರ ಬಗ್ಗೆ ಮಾತಾಡು, ಹೆಣ್ಮಕ್ಳ ಬಗ್ಗೆ ಮಾತಾಡು, ಇಂಥದ್ರ ಬಗ್ಗೆ ಮಾತಾಡು. ಸುಮ್ಮನೆ ಭ್ರಷ್ಟರು ಅಂತ ಹೋಗಿದ್ದಿ. ಯಾವ ಭ್ರಷ್ಟರನ್ನ ಹಿಡಿದಿದ್ದೀನಿ ನೀನು? ಎಲ್ಲೇದೋ ಡಾಕ್ಯುಮೆಂಟು? ಹಾಂ, ನಾನು ಸಿ ಡಿ ಬಿಡ್ತೇನೆ ಅಂದೆಲ್ಲ, ನೀ ಗಂಡಸೋದು ಬಿಡ್ಬೇಕಪ್ಪ. 24 ಅವರ್ಸ್ ಟೈಮ್ ಕೊಡ್ತೇನೆ. ಹಾಂ, ಈಗ ಇವತ್ತಿನಿಂದ 24 ಅವರ್ಸ್ ಕೌಂಟ್ ಮಾಡ್ತೇನೆ. ನನ್ನ ಬೇಕಾದ ಡಾಕ್ಯುಮೆಂಟ್ ರಿಲೀಸ್ ಮಾಡು, ನನ್ನ ಬೇಕಾದ ಸಿ ಡಿ ರಿಲೀಸ್ ಮಾಡು. ನೀ ಗಂಡಸು ಅಂತ ಒಪ್ಪಿಗೆಬೇಕಾದ್ರೆ ನಾನು, ನೀ ಗಂಡಸು ಅನ್ನೋದಾದರೆ
ನಿನಗೆ ಪೌರುಷ ಇರಬೇಕಂದ್ರೆ ಈ ಒಂದು ಕನ್ನಡದ ಕಲಿಗಳು ಹುಟ್ಟಿದ ನಾಡಿನಲ್ಲಿ ನೀನೇನಾದರೂ ಸ್ವಲ್ಪ ಏನಾದರೂ ಗೌರವ ನಿನಗಿದ್ದರೆ ಆಡಿದ ಪ್ರಕಾರ ನಡ್ಕೊ. ನನ್ನ ಸಿಡಿಯನ್ನು ನೀನು ಗಂಡಸಾದರೆ ಬಿಡಬೇಕು, ಇಲ್ಲ ಅಂದರೆ ಮುಚ್ಚಿಕೊಂಡು ಸುಮ್ಮನೆ ಇರಬೇಕಷ್ಟೇ. ನೀನು ಕೈ ಮುರಿಸ್ತೀನಿ ಕಾಲು ಮುರಿಸ್ತೀನಿ, ನೀನು ಗುಲಾಮನ? ನಿಮ್ಮ ಅಪ್ಪನ ಆಸ್ತಿಗೆ ಬಂದವ ನಾವು? ಏನದ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನೀನು? ಏನು ದರ್ಶನ್ ನಿಮ್ಮ ಅಪ್ಪನ ಆಸ್ತಿ ಬಂದದ್ನ? ಅವಂದೇ ಅವನಿಗೆ ಪಾಪ, ಅವನು ಕಷ್ಟದಾಗ ಅವನದಾನ, ಸಂಕಷ್ಟದಾಗ ಅದಾನ, ಕಾನೂನದ. ನೀನೆಲ್ಲರ ಒಳಗಿದ್ದದ್ರೆ ಹೆಂಗೆ ಆಕತ್ತು? 15 ದಿವಸ ನೀನು ಬಿಟ್ರು. ಸೊ ಅದಕ್ಕೆ ನನ್ನ ಸಿ ಡಿ ಬಿಡು, ಕೇಸ್ ಹಾಕು, ಸಿ ಡಿ ತೊಗೊಂಡು ಕೇಸ್ ಹಾಕು, FIR ಮಾಡಿಸು. ಹೌದಾ? ಕಾನೂನಿಗೆ ಒಳಪಡಿಸು, ನೋಡೋಣ. ಕಾನೂನು ನೋಡ್ತಾನೆ. ನಾನು ಕಾನೂನು, ನೀನೊಬ್ಬನ ಓದ್ಕೊಂಡ್ಯ ಕಾನೂನು, ನಾನು ಓದಿದ್ದೇನೆ ಇಲ್ಲ ನೋಡ್ತೇನೆ. ನಮಗೇನು ವಕಾಲತ್ತಿನ ಅನಿವಾರ್ಯ ಅಲ್ಲ. ನಾವು ಒಂಥರ ಸೇವೆ ಅಂತ ತೊಗೊಂಡ ವಕಾಲತ್ತು. ನಿನ್ನಂಗೆ ದುಡ್ಡು ಮಾಡೋಕ್ಕೆಲ್ಲ ಮಾಡಿರೋದು ನಾವು. ಜೈ ಹಿಂದ್, ಜೈ ಕರ್ನಾಟಕ.